ಮಲ್ಲಿಕಾರ್ಜುನ ಇದ್ರ ಚಾರ್ಜರ್ ತಗೊಂಬರ್ರಿ. ಅದ್ರ ಚಾರ್ಜರ್ ಇಲ್ಲಿ ಇದಕ್ ಹಾಕಿಬಿಡ್ರಿ. ಏನ್ರಿ ಅದರದ ಇದಕ್ ಹಾಕಿಬಿಡ್ರಿ. ಫುಲ್ ಐತಿ ನೋಡ್ರಿ. ಅಲ್ಲೇ ತೆಗಿತೀರಿ. ಹಾ ಇಲ್ಲಿ ಆನ್ಲೈನ್ ಸ್ಟೂಡೆಂಟ್ಸ್ ಧ್ವನಿ ಕೇಳ್ತಾ ಇದೆ ನೋಡಿ. ಲಿಂಕ್ ಶೇರ್ ಮಾಡಿಲ್ಲ ಇನ್ನು. ಕಳಿಸ್ರಿ. ಚೆಕ್. ಗುಡ್ ಆಫ್ಟರ್ನೂನ್ ಎವ್ರಿವನ್. ಸರ್ ಹೇಳ್ರಿ, ಎಲ್ಲಿದ್ವಿ, ಏನ್ ಓದ್ತಾ ಇದ್ವಿ? ಹೈಬ್ರಿಡ್ ವಾರ್ ಮುಗೀತಾ? ಇನ್ನೂ ಇಲ್ಲ. ಇಂಡಿಯಾಸ್ ಪ್ರಿಪೇರ್ಡ್ನೆಸ್ ನೋಡ್ಬೇಕಲ್ವಾ? ಹಾ, ಸ್ಲೈಡ್ ಕಾಣ್ತಾ ಇಲ್ಲ ನಿಮಗೆ. ಸರಿ, ಇಲ್ಲಿ ಇಂಡಿಯಾಸ್ ಪ್ರಿಪೇರ್ಡ್ನೆಸ್ ಅಂದ್ರೆ ಏನು? ವಾಟ್ ಈಸ್ ಪ್ರಿಪೇರ್ಡ್ನೆಸ್? ಹೌ ವಿ ಆರ್ ರೆಡಿ ಟು ಫೇಸ್ ಇಟ್. ಅದನ್ನ ನಾವು ಎದುರಿಸೋಕೆ ಹೇಗೆ ಸಿದ್ಧ ಇದೀವಿ ಅನ್ನೋದಿಲ್ಲಿ ನೋಡ್ತೀವಿ. ಓಕೆ, ಮೊದಲನೇದಾಗಿ ವಿ ಆರ್ ಮಾಡರ್ನೈಸಿಂಗ್ ದ ಕೆಪಾಬಿಲಿಟೀಸ್. ನಮ್ಮ ಸಾಮರ್ಥ್ಯವನ್ನು ನಾವೇನ್ ಮಾಡ್ಕೊಳ್ತಾ ಇದ್ದೀವಿ? ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀವಿ. ಹೌ ವಿ ಹ್ಯಾವ್ ಟು ಗಿವ್ ಎಕ್ಸಾಂಪಲ್ಸ್ ಲೈಕ್ ದುರ್ಗಾ 2 ಪ್ರಾಜೆಕ್ಟ್. ದುರ್ಗಾ 2 ಪ್ರಾಜೆಕ್ಟ್ ನಲ್ಲಿ ಡೈರೆಕ್ಷನಲಿ ಅನ್ರಿಸ್ಟ್ರಿಕ್ಟೆಡ್ ರೇ ಗನ್ ಅರೇ ಅನ್ನುವಂತ ಒಂದು ಪ್ರೋಗ್ರಾಮ್ ಇದೆ. ಓಕೆ, ಇಟ್ ಈಸ್ ಅ ಪ್ರೋಗ್ರಾಮ್ ಬೈ DRDO. ನವರು ಮಾಡಿರುವಂತ ಒಂದು ಪ್ರೋಗ್ರಾಮು. ಆಮೇಲೆ ಡಿಫೆನ್ಸ್ ಇಂಡಿಜಿನೈಸೇಷನ್ ಮಾಡ್ತಾ ಇದೀವಿ. ವಾಟ್ ಈಸ್ ಇಂಡಿಜಿನೈಸೇಷನ್? ಇಂಡಿಜಿನೈಸೇಷನ್ ಅಂದ್ರೆ ಏನು? ಹೇಳ್ರಿ. ಇಂಡಿಜಿನೈಸೇಷನ್ ಕರೆಕ್ಟ್ ಇದೆ, ಭಾರತದಲ್ಲೇ ಉತ್ಪಾದನೆ ಮಾಡೋದು. ವಾಟ್ ಆರ್ ಇಟ್ಸ್ ಬೆನಿಫಿಟ್ಸ್? ಇದರಿಂದ ಬೆನಿಫಿಟ್ ಏನಾಗುತ್ತೆ ನಮಗೆ? ಅದೊಂದು ಅಲ್ಲ, ಇದಕ್ಕೆ ಹೆಲ್ಪ್ ಹೇಗಾಗುತ್ತೆ ಸಹಾಯ? ಏನಿದು ಹೈಬ್ರಿಡ್ ವಾರ್ಫೇರ್ ಹೇಗೆ ಅನುಕೂಲ ಆಗುತ್ತೆ? ಹೌ ಇಟ್ ಹೆಲ್ಪ್ಸ್ ಫಾರ್ ದಿಸ್ ಹೈಬ್ರಿಡ್ ವಾರ್ಫೇರ್? ಬಸವರಾಜ್ ಅವರೇ, ಹೇಗೆ ಹೆಲ್ಪ್ ಆಗಬಹುದು? ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾವು ರಷ್ಯಾದಿಂದ ಅಮೆರಿಕಾದಿಂದ ಕೆಲವೊಂದು ಯುದ್ಧ ವಿಮಾನಗಳನ್ನ ತರ್ಸ್ಕೊಂಡಿದೀವಿ ಅನ್ಕೊಳ್ರಿ. ಆಮೇಲೆ ಭಾರತದಲ್ಲಿನೇ ಕೆಲವೊಂದು ವಿಮಾನ ತಯಾರು ಮಾಡ್ಕೊಂಡಿದೀವಿ.
ಇದರಲ್ಲಿ ಯುದ್ಧಕ್ಕೆ ಯಾವ್ದು ಒಳ್ಳೇದು? ಟೆಕ್ನಾಲಜಿ ಸೇಮ್ ಇದೆ ಅನ್ಕೊಡ್ರಿ, ಎಲ್ಲ ಟೆಕ್ನಾಲಜಿ ಸೇಮ್, ಓಕೆ, ಬಟ್ ಅನುಕೂಲ ಯಾವ್ದಾಗತ್ತೆ ನಮ್ದು? ಯಾಕೆ? ಅವ್ರಿಗೆ ಗೊತ್ತಿರಲ್ಲ ಇದ್ರೊಳಗಡೆ ಏನಿದೆ ಅಂತ. ಓಕೆ, ಆ ತರ ವರ್ಕ್ ಆಗುತ್ತೆ. ಹೌ ಇಟ್ ಹೆಲ್ಪ್ಸ್? ಸಿ, ಡೆವಲಪಿಂಗ್ ದ ಡಿಫೆನ್ಸ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಇಟ್ ಸೆಲ್ಫ್ ಗಿವ್ಸ್ ಅಸ್ ಅನ್ ಎಕ್ಸ್ಟ್ರಾ ಎಡ್ಜ್. ಒಂದು ಹೊಸ ಅನುಕೂಲ ಕೊಡುತ್ತೆ ನಮ್ಗೆ. ಏನಂತ ಅಂದ್ರೆ, ಅವರ್ ಅಪೋಸಿಷನ್ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ವಿರೋಧಿಗಳಿಗೆ ಗೊತ್ತಿರಲ್ಲ ಅದು, ಆ ತರ ಅನುಕೂಲ ಆಗುತ್ತೆ. ದೆನ್ ಸ್ಟ್ರಕ್ಚರಲ್ ನೋಡಿದಾಗ ಮಿಲಿಟರಿ ಇಂಟಿಗ್ರೇಷನ್ ಮಾಡಿದೀವಿ. ಹೌ? ಬೈ ಕ್ರಿಯೇಟಿಂಗ್ CDS ಪೋಸ್ಟ್, ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಒಂದು ಮಾಡಿದ್ದಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಹೆಡ್ ಮೇಲೆ ಒಬ್ರು ಮುಖ್ಯಸ್ಥರಿದ್ದಾರೆ ಅಲ್ವಾ? ಇಂಟಿಗ್ರೇಷನ್ ಮಾಡಿದೀವಿ. ಆಮೇಲೆ ಡಿಫೆನ್ಸ್ ಪ್ರೊಜೆಕ್ಟ್ ಏಜೆನ್ಸಿ ಅನ್ನುವಂತ ಒಂದು ಏಜೆನ್ಸಿಯನ್ನ ಮಾಡಿದೀವಿ. ಇವೆಲ್ಲ ಎದಕ್ಕಿದು? ಫಾರ್ ವಾಟ್? ನಾವ್ ಯಾವ ತರ ರೆಡಿ ಇದೀವಿ ಈ ಹೈಬ್ರಿಡ್ ಯುದ್ಧಕ್ಕೆ. ಆಮೇಲೆ ಡಿಫೆನ್ಸ್ ಸೈಬರ್ ಏಜೆನ್ಸಿಯನ್ನು ಕೂಡ 2021ರಿಂದ ಭಾರತ ಸರ್ಕಾರ ಆರಂಭ ಮಾಡಿದೆ. ದೆನ್ ಇಂಟರ್ನ್ಯಾಷನಲ್ ಅಲ್ಲಿ ನೋಡಿದಾಗ ಕೋಆಪರೇಷನ್ ಥ್ರೂ ಜನರಲ್ ಸೆಕ್ಯೂರಿಟಿ ಆಫ್ ಮಿಲಿಟರಿ ಇನ್ಫಾರ್ಮೇಶನ್ ಅಗ್ರಿಮೆಂಟ್, GSOMI ಅನ್ನುವಂತ ಒಂದು USA ಪ್ರೋಗ್ರಾಮ್ ಅನ್ನು ನಾವು ಸೇರ್ಕೊಂಡಿದ್ದೀವಿ. ಜೊತೆಗೆ ವಿ ಆರ್ ಅಂಡರ್ ಕ್ವಾಡ್ ನಲ್ಲಿ ಕೂಡ ಬರ್ತೀವಿ. ಕ್ವಾಡ್ ನಲ್ಲಿ ಯಾವ ದೇಶ ಬರುತ್ತೆ? ಇಂಡಿಯಾ, US, ಜಪಾನ್ ಪ್ಲಸ್ ಆಸ್ಟ್ರೇಲಿಯಾ, 4 ದೇಶಗಳು ನಾವು ಸೇರ್ಕೊಂಡು ಏನ್ ಮಾಡ್ತೀವಿ? ಸೆಕ್ಯೂರಿಟಿ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್, ಒಂದು ಭದ್ರತೆಗೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನ ಆಗಾಗ ಮಾಡ್ತಾ ಇರ್ತಾರೆ. ಯಾರ್ಯಾರು ಮೀಟಿಂಗ್ ಮಾಡ್ತಾರೆ ಇದರಲ್ಲಿ? ಹೂ ವಿಲ್ ಜಾಯಿನ್ ದ ಮೀಟಿಂಗ್ಸ್ ಆಫ್ ದಿಸ್ ಕ್ವಾಡ್? ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಪ್ಲಸ್ ಅದೇ ಎಕ್ಸ್ಟರ್ನಲ್ ಅಫೇರ್ಸ್ ಫಾರಿನ್, ಮತ್ತೆ ಡಿಫೆನ್ಸ್ ಮಿನಿಸ್ಟರ್. ನೆನ್ಪಿಟ್ಕೊಡ್ರಿ, ಕೇಳಿದ್ರು ಇದನ್ನ. ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರು ಇದರಲ್ಲಿ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಅಷ್ಟು ಸಾಕು. ಒಂದ್ 3 ಪಾಯಿಂಟ್ ಇದರಲ್ಲಿ. ಒಂದು ದುರ್ಗಾ ಅನ್ನುವಂತ ಪ್ರಾಜೆಕ್ಟ್ ಇದೆ, ಡಿಫೆನ್ಸ್ ಇಂಡಿಯನೈಸೇಷನ್ ಮಾಡ್ಕೊಂಡಿದೀವಿ, ಮಿಲಿಟರಿ ಇಂಟಿಗ್ರೇಷನ್ ಮಾಡ್ಕೊಂಡಿದೀವಿ CDS ಮುಖಾಂತರ, ಆಮೇಲೆ ಡಿಫೆನ್ಸ್ ಸೈಬರ್ ಏಜೆನ್ಸಿಯನ್ನ ಮಾಡಿದೀವಿ, ಜೊತೆಗೆ ಕ್ವಾಡ್ ನಲ್ಲೂ ಕೂಡ ನಾವು ಭಾಗವಹಿಸಿದೀವಿ. ಸಾಕು, 4-5 ಪಾಯಿಂಟ್ ಸಿಗುತ್ತೆ ನಮಗೆ. ಸರಿ, ದೆನ್ ವೇ ಫಾರ್ವರ್ಡ್ ಏನೇನ್ ಮಾಡಬೇಕು? ಏನಿಲ್ಲ, ಮತ್ತೆ ಅದೇ ಎಕ್ಸ್ಪರ್ಟ್ ಗಳನ್ನ ತಗೊಳ್ಬೇಕು, ಕ್ವಾಲಿಟಿ ಇಂಪ್ರೂವ್ಮೆಂಟ್, ರೆಸಿಲಿಯನ್ಸ್ ನಾವು ಅಂದ್ರೆ ಎದುರಿಸುವಂತ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಅಡಾಪ್ಟಿಂಗ್ ಪ್ರೋಆಕ್ಟಿವ್ ಅಪ್ರೋಚ್ ಇನ್ಸ್ಟೆಡ್ ಆಫ್ ರಿಯಾಕ್ಟಿವ್. ಓಕೆ, ಅಂದ್ರೆ ನಮ್ಮ ಮೇಲೆ ದಾಳಿ ಆದಂತ ಆಕ್ಷನ್, ರಿಯಾಕ್ಷನ್ ಅಂತ ಇರುತ್ತೆ. ಪ್ರೋಆಕ್ಟಿವ್ ಅಂಡ್ ರಿಯಾಕ್ಟಿವ್ ಡಿಫರೆನ್ಸ್ ಏನು? ರಿಯಾಕ್ಟಿವ್ ಮೀನ್ಸ್ ಆಫ್ಟರ್ ದ ಇನ್ಸಿಡೆಂಟ್ಸ್, ಒಂದೇನೋ ಘಟನೆ ಆಗುತ್ತೆ ಅದರ ನಂತರ ರಿಯಾಕ್ಟ್ ಮಾಡೋದು ಬೇರೆ. ಬಟ್ ರಿಯಾಕ್ಷನ್ ಗಿಂತ ಮುಂಚೆನೆ ನಾವು ಪ್ರೋಆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ತಾ ಇದಾರೆ ಇಲ್ಲಿ. ವಿ ಶುಡ್ ಬಿ ಸ್ಮಾರ್ಟ್, ಮೊದಲೇ ಸ್ಮಾರ್ಟ್ ಆಗಿರ್ಬೇಕು ನಾವು. ದೆನ್ ಹೋಲ್ ಗವರ್ಮೆಂಟ್ ಅಪ್ರೋಚ್, ಕೋಆರ್ಡಿನೇಟೆಡ್ ಗ್ರ್ಯಾಂಡ್ ಪ್ಲಾನ್. ಓಕೆ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿನ ಸೇರಿಸ್ಕೊಂಡು ಮಾಡಿರುವಂತ ಪ್ರೋಗ್ರಾಮ್ ಇದು. ದ ಕನ್ಸೆಂಟ್ ಆಫ್ ಅನ್ ಕ್ಯಾಬಿನೆಟ್ ಕಮಿಟಿ ಕ್ಯಾನ್ ಬಿ ಯೂಸ್ ಟು ಅಡ್ರೆಸ್ ಹೈಬ್ರಿಡ್ ವಾರ್ಫೇರ್. ಏನಷ್ಟೊಂದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಒಂದ್ 2-3 ಪಾಯಿಂಟ್ಸ್ ವೇ ಫಾರ್ವರ್ಡ್ ನಲ್ಲಿ ಬರೆದ್ರೆ ಸಾಕು. 2 to 3 ಪಾಯಿಂಟ್ಸ್ ಇಸ್ ಮೋರ್ ದನ್ ಇನಫ್ ಇನ್ ವೇ ಫಾರ್ವರ್ಡ್. ಇಲ್ಲಿರುವಂತ ಪಾಯಿಂಟ್ಸ್ ಇಂಪಾರ್ಟೆಂಟ್, ದೀಸ್ ಆರ್ ಇಂಪಾರ್ಟೆಂಟ್. ದೆನ್ ವಿ ಹ್ಯಾವ್ ನ್ಯೂ ಟಾಪಿಕ್ ಕಾಲ್ಡ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್. ಏನು ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಅಂತ ಅಂದ್ರೆ ಹೇಳ್ರಿ? ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಅಂತ ಅಂದ್ರೆ ಅಣ್ವಸ್ತ್ರ ನಿಶಸ್ತ್ರೀಕರಣ. ಅಣ್ವಸ್ತ್ರವನ್ನ ಏನ್ ಮಾಡ್ತಾ ಇದ್ರು? ಎಲ್ಲ ದೇಶದವರು ತಯಾರು ಮಾಡ್ತಾ ಇದ್ರು, ಅದನ್ನ ಕಡಿಮೆ ಮಾಡುವುದು ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್, ಅಣ್ವಸ್ತ್ರ ನಿಶಸ್ತ್ರೀಕರಣ, ಆ ತರ. ಸರ್, ಇದು ಯಾಕೆ ಸುದ್ದಿಯಲ್ಲಿದೆ ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್? UN ಸೆಕ್ರೆಟರಿ ಜನರಲ್ ಅಂಟೋನಿಯೋ ಗುಟೆರಸ್, ಓಕೆ, ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಅವರು, ಸಾಮಾನ್ಯ ಸಭೆಯ ಜನರಲ್ ಅವ್ರು ಏನ್ ಹೇಳಿದ್ದಾರೆ? UN ಕಾನ್ಫರೆನ್ಸ್ ಆನ್ ಡಿಸ್ಆರ್ಮಮೆಂಟ್ ನಲ್ಲಿ ಜಿನೆವಾನಲ್ಲಿ ಒಂದು ಮೀಟಿಂಗ್ ಆಗಿತ್ತು. He said about the risk of nuclear war rising. ಓಕೆ, ಅಂದ್ರೆ ಮುಂದೆ ಮತ್ತೆ ಅಣ್ವಸ್ತ್ರ ಯುದ್ಧಗಳ ರಿಸ್ಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ he asked for total disarmament. ಸಂಪೂರ್ಣವಾಗಿ ಅಣ್ವಸ್ತ್ರಗಳನ್ನೇ ನಾವು ಬಳಸೋದನ್ನ ನಿಲ್ಲಿಸ್ಬಿಡು, ನಾವು ಅವನ್ನ ಡಿಸ್ಆರ್ಮ್ ಮಾಡ್ರಿ ಅಂತ ಎಲ್ಲನೂ ಒತ್ತಾಯಿಸಿದ್ದಾರೆ. ಸರಿ, ಯಾಕೆ? ಫ್ಯಾಕ್ಟರ್ಸ್ ಬಿಹೈಂಡ್ ರೈಸಿಂಗ್ ರಿಸ್ಕ್ ಆಫ್ ನ್ಯೂಕ್ಲಿಯರ್ ವಾರ್.
ಈ ಒಂದು ನ್ಯೂಕ್ಲಿಯರ್ ವಾರ್ನ ರಿಸ್ಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡಿದ್ರೆ, ಫಸ್ಟ್ ಒನ್ ಜಿಯೋ ಪೊಲಿಟಿಕಲ್ ರಿಸ್ಕ್, ಭೌಗೋಳಿಕ ರಾಜಕೀಯದ ಕೆಲವೊಂದು ಸವಾಲುಗಳಿದೆ, ರಿಸ್ಕ್ಗಳಿದೆ. ಏನು ಯಾವ ತರ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ರಷ್ಯಾ ಸಸ್ಪೆಂಡೆಡ್ ನ್ಯೂ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ that is called as a new start and withdraw from the comprehensive nuclear test ban treaty during Ukraine war. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ. ಓಕೆ, ಈ ನ್ಯೂಕ್ಲಿಯರ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಒಪ್ಪಂದಗಳಿವೆ, ಅವೆಲ್ಲ ಕಲಿತೀವಿ ನಾವು ಮುಂದಿನ ದಿನಗಳಲ್ಲಿ ಬರುತ್ತೆ ಇದರಲ್ಲಿನೇ. ಅಂತದ್ರಲ್ಲಿ ನ್ಯೂ ಸ್ಟಾರ್ಟ್ ಟ್ರೀಟಿ ಅಂತ ಒಂದು ಒಪ್ಪಂದ ಇತ್ತು. ದೇರ್ ವಾಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ರಷ್ಯಾ ಅಂಡ್ USA. ಏನದ್ರ ಹೆಸರು? ನ್ಯೂ ಸ್ಟಾರ್ಟ್. ಇಟ್ ಸಸ್ಪೆಂಡೆಡ್ ಇಟ್, ಅದನ್ನ ಏನ್ ಮಾಡಿದೆ? ಅಮಾನತ್ ನಲ್ಲಿ ಇರಿಸಿದೆ. ಅಂದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫಾಲೋ ದಟ್ ರೂಲ್ಸ್. ಆಮೇಲೆ ಇನ್ನೊಂದು CTBT, ಏನು? ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಬರುತ್ತೆ. ಅದರಿಂದ ಏನ್ ಮಾಡಿದೆ? ವಿಡ್ರ್ಯೂ ಮೀನ್ಸ್ ಹಿಂಸರಿದಿದೆ. ನ್ಯೂಕ್ಲಿಯರ್ ಟೆಸ್ಟ್ ಮಾಡೋ ಹಾಗಿಲ್ಲ ಅನ್ನೋಂತ ಒಂದು ಒಪ್ಪಂದ ಇದೆ. ಅಣ್ವಸ್ತ್ರಗಳನ್ನ ಪರೀಕ್ಷೆ ಮಾಡೋ ಹಾಗಿಲ್ಲ ಅನ್ನುವಂತ ಒಂದು ಒಪ್ಪಂದ ಸಹಿ ಹಾಕಿತ್ತಿದ್ದು, ಅದನ್ನ ಈಗ ಅದರಿಂದ ನಾನು ಹಿಂಸರಿತಾ ಇದ್ದೀನಿ ಅಂತ ಹೇಳಿದೆ. ನ್ಯೂ ಸ್ಟಾರ್ಟ್ TT ಅಂಡ್ CTBT. ನ್ಯೂ ಸ್ಟಾರ್ಟ್ ಎದ್ರ ಜೊತೆ? USA ಅಂಡ್ ರಷ್ಯಾ, ಅದನ್ನ ಜಸ್ಟ್ ಸಸ್ಪೆಂಡೆಡ್. ಅಂಡ್ CTBT ನಲ್ಲಿ ಏನ್ ಮಾಡಿದೆ? ವಿಡ್ರ್ಯೂ, ಹಿಂದೆ ಸರಿಬಿಟ್ಟಿದೆ ಪೂರ್ತಿ, ಆ ತರ. ದೆನ್ ಡೂಮ್ಸ್ಡೇ ಕ್ಲಾಕ್ ಅಲರ್ಟ್, January 25 ಏನಾಗಿದೆ? 1 second ಕ್ಲೋಸರ್ ಟು ಕ್ಯಾಟಾಸ್ಟ್ರೋಫ್. ಅದೇನಿದೆ? ಒಂದು ಡೂಮ್ಸ್ ಡೇ ಕ್ಲಾಕ್ ಅಂತ ಇದೆ. ಓಕೆ, ಇದ್ರ ಬಗ್ಗೆ ಜಾಸ್ತಿ ಅಗತ್ಯ ಇಲ್ಲ. ಒಂದು ಗಡಿಯಾರ ಇದೆ, ದೇರ್ ಇಸ್ ಅ ಕ್ಲಾಕ್. ಓಕೆ, ಇಟ್ ವಾಸ್ ಕ್ರಿಯೇಟೆಡ್ ಇನ್ 1947. 1947ರಲ್ಲಿ ಇದನ್ನ ರಚನೆ ಮಾಡಿದ್ದಾರೆ. ಅದೇನ್ ಪ್ರತಿದಿನ ಮೂವ್ ಆಗ್ತಾ ಇರಲ್ಲ. ಇಟ್ ಈಸ್ ನಾಟ್ ಅ ನಾರ್ಮಲ್ ಕ್ಲಾಕ್. ಓಕೆ, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿಸ್. ಇಲ್ಲಿ 12 ಇದೆ, ನೈಟ್ 12. ಇದು ಯಾವತ್ತು ಇದನ್ನ ರೀಚ್ ಆಗುತ್ತೋ ಅವತ್ತು ದೇಶದ ತುಂಬಾ ದೊಡ್ಡ ಮಹಾ ದುರಂತ ಆಗೋದಿದೆ ಅಂತ ವಿಜ್ಞಾನಿ ಒಬ್ಬ ಹೇಳಿ ಹೋಗಿದ್ದಾನೆ. ಓಕೆ, ಸಮ್ ಸೈಂಟಿಸ್ಟ್ ಸೈಡ್ ವೆನ್ ದಿಸ್, ಮುಳ್ಳಿಗೆ ಏನಂತೀವಿ ಇಂಗ್ಲಿಷ್ ಅಲ್ಲಿ? ವಾಟ್ ವಿ ಕಾಲ್? ಹ್ಯಾಂಡ್. ವೆನ್ ದಿಸ್ ಹ್ಯಾಂಡ್ ರೀಚಸ್ 12 AM at that time there will be a war in whole world ಅಂತ ಒಬ್ಬ ಹೇಳಿದಾನೆ. ಸೊ ಈ ಕಡೆ ಸರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಅಂದ್ರೆ ಇವನು ಯಾರು? ಈ ವಿಶ್ವಸಂಸ್ಥೆ ಆಂಟೋನಿಯೋ ಗುಟ್ರೆಸ್ ಯಾಕೆ ಎಲ್ರು ನೀವು ನ್ಯೂಕ್ಲಿಯರ್ ನಿಲ್ಲಿಸ್ರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಈ ಕಾರಣಕ್ಕೆ. ಇವೆಲ್ಲ ರಿಸ್ಕ್ಗಳಾಗ್ತಾ ಇದೆ. ಫಸ್ಟ್ ರಷ್ಯಾ ಆ ತರ ಮಾಡಿದೆ, ಇದು ಡೂಮ್ಸ್ ಡೇ ಗಡಿಯಾರ ಈ ತರ ಮಾಡಿದೆ. ಇನ್ನು ಈ ಕಡೆ ನೋಡ್ರಿ, ಎಕ್ಸ್ಪ್ಯಾಂಡಿಂಗ್ ನ್ಯೂಕ್ಲಿಯರ್ ಆರ್ಸೆನಲ್ಸ್. ನ್ಯೂಕ್ಲಿಯರ್ ಆರ್ಸೆನಲ್ಸ್ ಅಂತ ಅಂದ್ರೆ ಬಾಂಬ್ಗಳು ಅಲ್ವಾ, ಅವು ವಾರ್ ಹೆಡ್ಗಳು ಜಾಸ್ತಿ ಆಗ್ತಾ ಇವೆ. ಗ್ಲೋಬಲಿ there are around 12,000 warheads. 12,000 ವಾರ್ ಹೆಡ್ಗಳಿವೆ. ಅಂಡ್ ಅರೌಂಡ್ ಚೀನಾ ಹ್ಯಾವ್ 1,500 warheads ಆಪರೇಷನಲ್. ಅಂದ್ರೆ ಸದ್ಯಕ್ಕೆ ಯುದ್ಧ ಬಳಸ್ಕೊಳ್ಬಹುದು. ಇಂಡಿಯಾ ಬಳಿ ಎಷ್ಟಿವೆ? 172. ಪಾಕಿಸ್ತಾನ್ 170 ನ್ಯೂಕ್ಲಿಯರ್ ಬಾಂಬ್ಸ್. ನೋಡ್ರಿ, ಪಾಕಿಸ್ತಾನ್ ಇಷ್ಟು ಮಾಡಿ ಇಟ್ಟಿದೆ ಇವ್ರ ಸಹಾಯದಿಂದ. ಓಕೆ, ಸೊ ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ದೀಸ್ ಆರ್ ಇನ್ಕ್ರೀಸಿಂಗ್. ದೇರ್ ಇಸ್ ಅ ರಿಸ್ಕ್ ಆಫ್ ನ್ಯೂಕ್ಲಿಯರ್ ವಾರ್ ಅಂತ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ. ದೆನ್ ಹೈಪರ್ಸೋನಿಕ್ ಮಿಸೈಲ್ಸ್ ಕೂಡ ಜಾಸ್ತಿ ಆಗಿವೆ. ಹೈಪರ್ಸೋನಿಕ್ ಮಿಸೈಲ್ ಅಂತ ಅಂದ್ರೆ, ಸಾನಿಕ್ ಮೀನ್ಸ್ ಸೌಂಡ್ ವೇವ್. ಸೌಂಡ್ ಅಂದ್ರೆ ಹೈಪರ್ಸೋನಿಕ್ ಮೀನ್ಸ್ ಮೋರ್ ದನ್ ಸೌಂಡ್ ವೇವ್, ಅಂದ್ರೆ ಶಬ್ದದ ವೇಗಕ್ಕಿಂತ ಜಾಸ್ತಿ ವೇಗವಾಗಿ ಹೋಗುವಂತಹ ಮಿಸೈಲ್ಗಳನ್ನ ನಾವೇನ್ ಮಾಡಿದೀವಿ? ಕಂಡು ಹಿಡಿದಿದ್ದೀವಿ. Then risk of false alarms and accidental escalation. ಅಂದ್ರೆ ಕೆಲವೊಂದ್ಸಾರಿ ಸುಳ್ಳಾಗಿ ಅಲಾರಾಮ್ಗಳು ಏನಾಗ್ತಾ ಇವೆ? ಅಲಾರಾಮ್ಗಳು ಬಜ್ಜಿಸೋದು ಅಂತೀವ. ಅಲಾರಾಮ್ ಏನು ಮೊಳಗೋದು ಅಲ್ವಾ? ರಷ್ಯಾನಲ್ಲಿ ಏನಾಗಿತ್ತು ಅಂದ್ರೆ ಅದ್ರ ಮೇಲೆ ಯಾರು ದಾಳಿ ಮಾಡಿರ್ಲಿಲ್ಲ, ಬಟ್ ಯಾರೋ ನ್ಯೂಕ್ಲಿಯರ್ ದಾಳಿ ಮಾಡ್ತಾ ಇದಾರಂತ ಅಲಾರಾಮ್ ಸ್ಟಾರ್ಟ್ ಆಗಿತ್ತು ರಷ್ಯಾದಲ್ಲಿ. ಆ ತರ ಎಲ್ಲ ಸಮಸ್ಯೆಗಳಾಗ್ತಾ ಇವೆ. ದೆನ್ ನ್ಯೂವರ್ ಟೆಕ್ನಾಲಜಿ, ವೆಪನೈಸೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸುವಂತಹ ಸನ್ನಿವೇಶಗಳು ಬರ್ತಾ ಇವೆ. ಆರ್ಮ್ಸ್ ರೇಸ್, ಎವ್ರಿ ಒನ್ ಇಸ್
expanding their arms. For example, USA in 2023 invested around 85 lakh crore rupees for its army budget. ಎಷ್ಟು ಹೇಳ್ರಿ? 85 ಲಕ್ಷ ಕೋಟಿ ರೂಪಾಯಿಗಳು. ಯಾವುದಕ್ಕೆ? ಜಸ್ಟ್ ಆರ್ಮಿ ಬಜೆಟ್. ನಮ್ಮ ಭಾರತ ದೇಶದ ಒಟ್ಟು ಬಜೆಟ್ ಅರೌಂಡ್ 50 lakh crore rupees. ನಮಗಿಂತ 35 ಲಕ್ಷ ಕೋಟಿ ಅವರು ಬರೀ ಆರ್ಮಿಗೆ ಹಾಕ್ತಾರೆ. ಅವ್ರ ಟೋಟಲ್ ಬಜೆಟ್ ಎಷ್ಟಿದೆ? ಅರೌಂಡ್ 500 lakh crore rupees. ನಮಗಿಂತ 10 ಪಟ್ಟು ದೊಡ್ಡ ಬಜೆಟ್ ಅವರು. ಓಕೆ, ದೇ ಆರ್ ವೆರಿ 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 ರಿಚ್. ಹೌ ದೇ ಬಿಕಮ್ ರಿಚ್? ಹೇಗ್ ಶ್ರೀಮಂತರಾದ್ರ ಅವರು? ಹೇಗ್ ಶ್ರೀಮಂತರಾದ್ರ ಹೇಳ್ರಿ? ದೇ ಸೋಲ್ಡ್ ಪ್ರಾಡಕ್ಟ್ಸ್ ಡ್ಯೂರಿಂಗ್ ವರ್ಲ್ಡ್ ವಾರ್ 1 and World War 2. ಒಂದನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದಲ್ಲಿ ಬರೀ ಯುದ್ಧ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡೋದು, ಮಾರಾಟ ಮಾಡೋದು, ಅದನ್ನ ಮಾರಿ ಸಿಕ್ಕಾಪಟ್ಟೆ ಶ್ರೀಮಂತರ ಆದ್ರು. ದೆನ್ ಡಾಲರ್ ಬಿಕಮ್ ಪವರ್ಫುಲ್. ಆಗಿನಿಂದ ಎಲ್ಲಾ ಕಡೆ ಇನ್ವೆಸ್ಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು. ಒನ್ಸ್ ದೇ ಬಿಕೇಮ್ ರಿಚ್, ದೇ ಇನ್ವೆಸ್ಟೆಡ್ ಇನ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇವ್ರು ಚೀನಾದವ್ರು ಕೂಡ ಅದೇ ಮಾಡ್ತಾ ಇದಾರೆ ಈಗ. ಚೀನಾ ಆಲ್ಸೋ ಇನ್ವೆಸ್ಟಿಂಗ್ ಹೆವಿಲಿ ಇನ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಸಿಕ್ಕಾಪಟ್ಟೆ ಹೂಡಿಕೆ ಮಾಡ್ತಾ ಇದಾರೆ ಅವರು. ದಟ್ ಈಸ್ ವೈ ದೇ ಕ್ರಿಯೇಟೆಡ್ ಡೀಪ್ ಸೀಕ್ ಅಲ್ವಾ? ಬಟ್ ಇಂಡಿಯನ್ಸ್ ಆರ್ ನಾಟ್ ಇನ್ವೆಸ್ಟಿಂಗ್ ದೇರ್. ವೈ? ವಿ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ರಿಸೋರ್ಸಸ್. ಅಷ್ಟು ಸಂಪನ್ಮೂಲ ನಮ್ಮ ಬಳಿ ಇಲ್ಲ. ಓಕೆ, ಅಂಡ್ ಅವರ್ ಗವರ್ಮೆಂಟ್ಸ್ ಆರ್ ಆಲ್ಸೋ ನಾಟ್ ದ್ಯಾಟ್ ಮಚ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ನಮ್ಮ ಸರ್ಕಾರಗಳು ಕೂಡ ಅಷ್ಟು ಅದರಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ. ಆರ್ಮ್ಸ್ ರೇಸ್ ಅಂತ ಕರಿತೀವಿ. ಓಕೆ, ಔಟರ್ ಸ್ಪೇಸ್ ನಲ್ಲಿ ಕೂಡ ಬಾಹ್ಯಾಕಾಶದಲ್ಲಿ ಕೂಡ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಾ ಇದಾರೆ ಎಲ್ಲರೂ. ಫಾರ್ ಎಕ್ಸಾಂಪಲ್, US ಸ್ಪೇಸ್ ಫೋರ್ಸ್ ಎಕ್ಸ್ಪಾನ್ಷನ್, ಇಂಡಿಯಾಸ್ ASAT. ಓಕೆ, ಆಂಟಿ ಸ್ಯಾಟಲೈಟ್ ವೆಪನ್ ಅಂದ್ರೆ ಆಕಾಶದಲ್ಲಿ ಒಂದ್ ಯಾವ್ದೋ ಸ್ಯಾಟಲೈಟ್ ಇದೆ ಅನ್ಕೊಡ್ರಿ, ಅದನ್ನ ಇಲ್ಲಿಂದಾನೆ ಹೋಗಿ ಹೊಡೆದು ಬಿಡೋದು. ಆಂಟಿ ಸ್ಯಾಟಲೈಟ್. ಒಂದ್ 4-5 ದೇಶಗಳಷ್ಟೇ ಇದೆ ಈ ಸಾಮರ್ಥ್ಯ. ಆಂಟಿ ಸ್ಯಾಟಲೈಟ್ ಮಿಷನ್, ಔಟರ್ ಸ್ಪೇಸ್ ರೇಸ್. ದೆನ್ ವಾಟ್ ಈಸ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್? ರಿಡ್ಯೂಸಿಂಗ್ ದ ನಂಬರ್ ಆಫ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್. ಈ ಅಣು ಇರುತ್ತಲ್ಲ ಬಾಂಬ್ಗಳು, ಅವುಗಳ ಸಂಖ್ಯೆನ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬರೋದು. ಬಟ್ ದೇರ್ ಆರ್ ಲಾಟ್ ಆಫ್ ಆಬ್ಸ್ಟಾಕಲ್ಸ್. ಅದನ್ನ ಸರಿಯಾಗಿ ಯಾರು ಅಳವಡಿಸ್ತಾ ಇಲ್ಲ. ಯಾಕೆ? ಕಮಿಟ್ಮೆಂಟ್ ಅಂಡ್ ಇಂಪ್ಲಿಮೆಂಟೇಷನ್ ಗ್ಯಾಪ್. ಮಾತು ಕೊಡ್ತಾರೆ, ಎವ್ರಿ ಒನ್ ಸೇ ಓಕೆ ವಿ ವಿಲ್ ರಿಡ್ಯೂಸ್ ಇಟ್, ಬಟ್ ನೋ ಒನ್ ಇಂಪ್ಲಿಮೆಂಟ್ ಇಟ್. ಎಲ್ಲರೂ ಹೇಳ್ತಾರೆ ನಾವು ಕಡಿಮೆ ಮಾಡ್ತೀವಿ ಅಂತ, ಬಟ್ ಯಾರು ಫಾಲೋ ಮಾಡಲ್ಲ ಅದನ್ನ. ಓಕೆ, ಫಾರ್ ಎಕ್ಸಾಂಪಲ್, ರಷ್ಯಾ ಸಪೋರ್ಟ್ಸ್ NPT ಅಂಡ್ ಸ್ಟಾರ್ಟ್, ಬಟ್ ಹ್ಯಾಸ್ ಆಲ್ಸೋ ಡೆವಲಪ್ಡ್ ICBMs ಅಂಡ್ ಹೈಪರ್ಸೋನಿಕ್ ವೆಪನ್ಸ್. ನೋಡ್ರಿ, ರಷ್ಯಾದವರೇ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ ಈ ಪ್ರಸರಣವನ್ನ ತಡೆಯೋದು. ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಕನ್ನಡದಲ್ಲಿ ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ ಅನ್ನುವಂತ ಒಪ್ಪಂದ ಬರುತ್ತೆ. ಅಂದ್ರೆ ಇನ್ನು ಎಲ್ಲಾ ದೇಶಗಳು ಮತ್ತಷ್ಟು ಹೆಚ್ಚು ಅಣ್ವಸ್ತ್ರಗಳನ್ನ ತಯಾರು ಮಾಡೋದು ಬೇಡ ಅನ್ನುವಂತ ಒಂದು ಒಪ್ಪಂದ ಇದೆ. ಓಕೆ, ರಷ್ಯಾ ಸಪೋರ್ಟ್ಸ್ ಇಟ್ ಅಂಡ್ ಆಲ್ಸೋ ಇಟ್ ಸಪೋರ್ಟ್ ಸ್ಟಾರ್ಟ್ ಟ್ರೀಟಿ ಅಂದ್ರೆ ಹೇಳಿದ್ದೀನಿ ನಾನು, ಅಮೆರಿಕ ಜೊತೆ ಮಾಡ್ಕೊಂಡಿರೋದು. ಬಟ್ ಒಂದ್ ಕಡೆ ಹಾಗೆ ಹೇಳುತ್ತೆ, ಒಂದ್ ಕಡೆ ಹೋಗಿ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುತ್ತೆ. ಓಕೆ, ದೀಸ್ ಆರ್ ದ ಪ್ರಾಬ್ಲಮ್. ದೆನ್ ಕೀ ಇಶ್ಯೂಸ್ ರಿಗಾರ್ಡಿಂಗ್ ಗ್ಲೋಬಲ್ ಡಿಸ್ಆರ್ಮಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ USA and USSR focused on stopping others from acquiring nuclear weapons but avoided binding self-reduction. Russia and America will force other countries to don't develop nuclear weapons. ಅಂದ್ರೆ ಬೇರೆ ದೇಶಗಳಿಗೆ ಹೇಳುತ್ತೆ ನೀವು ಅಣ್ವಸ್ತ್ರಗಳನ್ನ ತಯಾರು ಮಾಡ್ಬಿಡ್ರಿ ಅಂತ, ಬಟ್ ತಮ್ಮಲ್ಲಿರುವಂತ ಅಣ್ವಸ್ತ್ರಗಳನ್ನ ಕಡಿಮೆ ಮಾಡಲ್ಲ. They are not ready to reduce their nuclear weapons. That is the problem. And withdrawal from agreements. Example, recently this North Korea exited from NPT. Non-proliferation treaty ಇಂದ ಇತ್ತೀಚೆಗೆ ನಾರ್ತ್ ಕೊರಿಯಾ ಕೂಡ ಎಕ್ಸಿಟ್ ಆಗಿದೆ. ಯಾರವರು ಮುಖ್ಯಸ್ಥರು ಯಾರೋ ಇದಾರಲ್ಲ ನಾರ್ತ್ ಕೊರಿಯಾದು, ಜುಂಗ ಅವ್ರ ಹೊರಗಡೆ ಬಂದಿದ್ದಾರೆ. ಸೊ ನೆನ್ಪಿಟ್ಟುಕೊಡ್ರಿ, CTBT ಇಂದ ಯಾರು ಹೊರಗಡೆ ಬಂದ್ರು? ರಷ್ಯಾ. NPT ಇಂದ ಯಾರು ಹೊರಗಡೆ ಬಂದ್ರು? ನಾರ್ತ್ ಕೊರಿಯಾ. ರಿಮೆಂಬರ್ ದಿಸ್. ಓಕೆ, then bilateral arms control failure, intermediate range nuclear forces. US accused Russia of violations, exposing major power disarmament failure.
ಈ ಒಂದು ಟ್ರೀಟಿಯನ್ನ ಫಾಲೋ ಮಾಡಿಲ್ಲ ರಷ್ಯಾ ಅಂತ USA ದೂರು ಕೊಡುತ್ತೆ. ಅಂಡ್ ಔಟ್ಸೈಡ್ ಡಿಸ್ಆರ್ಮಮೆಂಟ್ ಫ್ರೇಮ್ವರ್ಕ್ 3 de facto nuclear states, for example India, Israel and Pakistan, remain outside the NPT. ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಏನ್ ಹೇಳಿದ್ನಲ್ಲ ನಿಮಗೆ, ಇದನ್ನ ಭಾರತ, ಇಸ್ರೇಲ್ ಮತ್ತು ಪಾಕಿಸ್ತಾನ್ ಒಪ್ಪಿಲ್ಲ. ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ವೈ? ಬಿಕಾಸ್ ದೇ ಸೇ ಯು ಪೀಪಲ್ ಆಲ್ರೆಡಿ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್ ಬಟ್ ಯು ಆರ್ ನಾಟ್ ರಿಡ್ಯೂಸಿಂಗ್ ದಮ್, ಯು ಫೋರ್ಸ್ ಅಸ್ ಟು ರಿಡ್ಯೂಸ್. ಅಂದ್ರೆ ನೀವು ಈಗಾಗಲೇ ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದೀರಿ, ನಾವು ಅವುಗಳನ್ನ ಹೊಂದೋಕೆ ವಿರೋಧ ಮಾಡ್ತೀರಿ, ನೀವು ಅವುಗಳ ಸಂಖ್ಯೆ ಜಾಸ್ತಿ ಮಾಡ್ತೀರಿ, ನಮಗೆ ಕಡಿಮೆ ಮಾಡಂತ ಹೇಳ್ತೀರಿ. ಯಾಕೆ ಈ ತಾರತಮ್ಯ ಯಾಕೆ ಅಂತ ಇವ್ರು ಕೇಳ್ತಾರೆ ಈ ದೇಶದವರು. ಓಕೆ, ಸೊ ಹೀಗೆಲ್ಲ ಸಮಸ್ಯೆಗಳು ಬರುತ್ತೆ. ಗ್ಲೋಬಲ್ ನ್ಯೂಕ್ಲಿಯರ್ ವೆಪನ್ಸ್ ಟ್ರೀಟೀಸ್ ಅದರ್ ಇನಿಷಿಯೇಟಿವ್ಸ್ ಅಂತ ನೋಡಿದಾಗ ಫಸ್ಟ್ NPT ಅಂತ ಬರುತ್ತೆ 1970ರಲ್ಲಿ, ನಾನ್ ಪ್ರಾಲಿಫರೇಷನ್ ನ್ಯೂಕ್ಲಿಯರ್ ವೆಪನ್ಸ್ ಟ್ರೀಟಿ ಅಂತ ಹೇಳಿ, ಪ್ರಿವೆಂಟ್ಸ್ ದ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ವೆಪನ್ ಜಾಸ್ತಿ ಆಗೋದನ್ನ ಕಡಿಮೆ ಮಾಡುದು. ದೆನ್ CTBT 1996, ರಿಮೆಂಬರ್ ಕ್ರೊನಾಲಜಿಕಲ್ ಆರ್ಡರ್, ಯಾವ್ದು ನಂತರ ಯಾವ್ದು ಬಂದಿದೆ ಕೂಡ ನೆನಪಿಟ್ಕೊಡ್ರಿ. ಫಸ್ಟ್ NPT, ನೆಕ್ಸ್ಟ್ CTBT. ಪ್ರೊಹಿಬಿಟ್ಸ್ ನ್ಯೂಕ್ಲಿಯರ್ ಎಕ್ಸ್ಪೋಷನ್ ಟೆಸ್ಟ್ ಬಟ್ ಅವೇಟ್ಸ್ ರೆಟಿಫಿಕೇಶನ್ ಬೈ ಕೀ ಕಂಟ್ರೀಸ್. ಟೆಸ್ಟ್ ಮಾಡೋದನ್ನ ಇದು ಕಡಿಮೆ ಮಾಡುತ್ತೆ. ಟ್ರೀಟಿ ಆನ್ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ 2021 ಲೀಗಲಿ ಬೈಂಡ್ಸ್ ಕಂಟ್ರೀಸ್ ಟು ರಿಫ್ರೇಮ್ ಫ್ರಮ್ ನ್ಯೂಕ್ಲಿಯರ್ ವೆಪನ್ ಆಕ್ಟಿವಿಟೀಸ್. ಅಂದ್ರೆ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂತ ಆಕ್ಟಿವಿಟಿಗಳಿಂದ ದೂರ ಉಳಿ ಅಂತ ಹೇಳುತ್ತೆ. ದೆನ್ ಕಾನ್ಫರೆನ್ಸ್ ಆನ್ ಡಿಸ್ಆರ್ಮಮೆಂಟ್ CD 1978, ಇದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಯುನೈಟೆಡ್ ನೇಷನ್ಸ್ ಆಫೀಸ್ ಆಫ್ ಡಿಸ್ಆರ್ಮಮೆಂಟ್ ಅಫೇರ್ಸ್, ಅಲ್ಲೊಂದು ಸೆಪರೇಟ್ ಆಫೀಸೇ ಇದೆ ಅಲ್ಲಿ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ದೇ ಎನ್ಶೂರ್ ದ ಸೇಫ್ ಅಂಡ್ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಇವ್ರು ಏನ್ ಮಾಡ್ತಾರೆ, ನ್ಯೂಕ್ಲಿಯರ್ ಎನರ್ಜಿ ಪೀಸ್ಫುಲ್ ಕೆಲಸಕ್ಕೆ ಯೂಸ್ ಆಗ್ತಾ ಇದೆಯಲ್ಲ ಅಂತ ನೋಡ್ತಾರೆ. ಪೀಸ್ಫುಲ್ ಕೆಲಸ ಅಂದ್ರೆ ಯಾವ್ದು, ಯಾವ್ದಕ್ಕೆ? ಫಾರ್ವರ್ಡ್. ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಏನ್ ಮಾಡ್ಬೋದು ನಾವು, ಏನ್ ಮಾಡ್ಬೋದು ಬಸವರಾಜ್, ಏನ್ ಮಾಡ್ಬೋದ್ರಿ? ನ್ಯೂಕ್ಲಿಯರ್ ಎನರ್ಜಿ ಅಂತ ಏನ್ ಮಾಡ್ಬೋದು? ಬಾಂಬ್ ಬಿಟ್ಟು ಮತ್ತೇನ್ ಮಾಡ್ಬೋದು? ಎಸ್, ಪವರ್, ಕರೆಂಟ್ ಜನರೇಷನ್ ಅಲ್ವಾ? ದೆನ್ ಫ್ಯಾಕ್ಟ್ ಫಾರ್ ದ ಫ್ಯೂಚರ್ 2024 reaffirms the goal and total nuclear disarmament. ಫ್ಯಾಕ್ಟ್ ಫಾರ್ ದ ಫ್ಯೂಚರ್, ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಫ್ಯಾಕ್ಟ್ ಫಾರ್ ದ ಫ್ಯೂಚರ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾವ್ದ್ರ ಬಗ್ಗೆ ಅಂತ ಕೇಳ್ತಾರೆ. ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್, ಅಣ್ವಸ್ತ್ರ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಿರೋದು ಕೂಡ. ಓಕೆ, ಸರಿ, ಇಲ್ಲಿದೆ ನೋಡ್ರಿ, ನಾನು ಲೆಕ್ಕ ಮಾಡಿದ್ದೀನಿ ಓದುವಾಗ. ನಿಮಗೆ ಈ ಕುತೂಹಲ ಇರಬೇಕು. ಯು ಶುಡ್ ಹ್ಯಾವ್ ದಿಸ್ ವಾಟ್ ಕ್ಯೂರಿಯಾಸಿಟಿ. ನಾನು ನೋಡ್ರಿ ನೋಡಿದೆ ಇದನ್ನ, ಏನ್ ನೋಡಿದೆ, ಇನ್ 2023 ದ US ಸ್ಪೆಂಟ್ $916 billion ಫಾರ್ ಮಿಲಿಟರಿ. ನಾನು ಲೆಕ್ಕ ಹಾಕದೆ, 1 billion is equal to 8,500 rupees, 10 billion is equal to 85,000 crore rupees, 100 billion is equal to 8,50,000 crore rupees, 1,000 billion is equal to 85 lakh crore rupees. ನೋಡ್ರಿ, 916 ಬಿಲಿಯನ್ ಅಂತಂದ್ರೆ ನಿಯರ್ಲಿ 1000 ಅಲ್ವಾ ಅದು? ಯು ಶುಡ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಹೊರ್ಕೊಳ್ಬೇಕಲ್ಲೇ, ಅಂದಾಗ ಇಂಟ್ರೆಸ್ಟ್ ಬರುತ್ತೆ ನಿಮ್ಗೆ. ಸುಮ್ನೆ ಓದ್ತಾ ಹೋಗೋದಂದ್ರೆ, ಇನ್ನೊಬ್ರಿಗೆ ಹೇಳೋದಿರ್ಬೇಕು. UPSC ಅಂದ್ರೆ ನಿಮ್ಗೆ ತಲೆ ತುಂಬಾ ನಾಲೆಜ್ ಇರಬೇಕು. ಜಸ್ಟ್ ನೋಡ್ರಿ, ಅಮೆರಿಕ ಎಷ್ಟು ಶ್ರೀಮಂತ ಇದೆ ಅಂದ್ರೆ ನಮ್ 10 ಪಟ್ಟು ಶ್ರೀಮಂತ. ಬರೀ ಬಜೆಟ್ ಅವ್ರು, ಜನಸಂಖ್ಯೆ ನೋಡಿದ್ರೆ ನಮ್ಗಿಂತ 4 ಪಟ್ಟು ಕಡಿಮೆ. when it comes to population, 4 ಯಾಕೆ 5 ಪಟ್ಟು. when it comes to population, they are around only just 34 crore. ನಮ್ದು ಬಿಹಾರ್ ಪ್ಲಸ್ ಉತ್ತರ ಪ್ರದೇಶ ಸೇರಿಸಿದ್ರೆ ಆಯ್ತು, ಬಿಹಾರ್ ಪ್ಲಸ್ ಉತ್ತರ ಪ್ರದೇಶ ಸೇರಿಸಿದ್ರೆ ಆಯ್ತು. ಒಂದೇ ನಿಮಿಷ.
ಓ ಹಿಂಗ್. ಸರಿ, ಓಕೆ. ಯು ಹ್ಯಾವ್ ಟು ಹ್ಯಾವ್ ದಿಸ್ ಕ್ಯೂರಿಯಾಸಿಟಿ. ಈ ತರ ಕ್ಯೂರಿಯಾಸಿಟಿ ಇರ್ಬೇಕು ನಿಮಗೆ. ದೆನ್ ಅದರ್ ಇಶ್ಯೂಸ್, ಪ್ರೆಸ್ಟೀಜ್ ಅಂಡ್ ಪವರ್ ಸಿಂಬಾಲಿಸಮ್. ಪ್ರೆಸ್ಟೀಜ್ ಯಾರ ಹತ್ರ ಜಾಸ್ತಿ ಇರುತ್ತೆ ನ್ಯೂಕ್ಲಿಯರ್, ಇವು ನಮ್ಮ ಹತ್ರ ನಾವು ಪವರ್ಫುಲ್. ದೆನ್ ಲ್ಯಾಕ್ ಆಫ್ ಲೀಗಲ್ ಫ್ರೇಮ್ವರ್ಕ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಲೀಗಲ್ ಫ್ರೇಮ್ವರ್ಕ್ ಗಳಿಲ್ಲ ಇದಕ್ಕೆ. ನ್ಯಾಟೋ ನ್ಯೂಕ್ಲಿಯರ್ ಡಾಕ್ಟ್ರೈನ್. ನ್ಯಾಟೋ ಅನ್ನುವಂತ ಒಂದು ಸಂಘಟನೆ ಇದೆ, ಹೋಮ್ವರ್ಕ್. ನ್ಯಾಟೋ ಅಂದ್ರೆ ಏನ್ ನೋಡ್ಕೊಂಡ್ ಬರ್ರಿ ನಾಳೆ. ಓಕೆ, ಟುಮಾರೋ ಯು ಹ್ಯಾವ್ ಟು ಟೆಲ್ ಮಿ. ನ್ಯಾಟೋ ಬಗ್ಗೆ ನೋಡ್ಕೊಂಡ್ ಬನ್ರಿ. ಸರಿ, ಕನ್ನಡದಲ್ಲೇ ಸಿಗುತ್ತೆ, ನೋಡ್ಕೊಂಡ್ ಬನ್ರಿ ಅದನ್ನ. ಅವರು ಏನ್ ಹೇಳ್ತಾರೆ, ದೇ ಆರ್ ಆಲ್ಸೋ ಇನ್ ಸಪೋರ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಅವರು ಸಪೋರ್ಟ್ ಮಾಡ್ತಾರೆ. ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಡಾಕ್ಟ್ರೈನ್. ದ US and Russia rely on MAD, assuming overwhelming retaliation would discourage either side from the launching an attack. Mutually assured destruction. ಎಸ್, ಏನ್ ಮಾಡ್ತಾರಂತ ಅಂದ್ರೆ, ಈಗ ಯುದ್ಧ ನಡೀತಾ ಇರಬೇಕಾದ್ರೆ, ಇಫ್ ದೇರ್ ಇಸ್ ಅ ವಾರ್ ಬಿಟ್ವೀನ್ ಒನ್ ಅಂಡ್ ಅನದರ್ ಕಂಟ್ರಿ, ಇಫ್ ದಿಸ್ ಕಂಟ್ರಿ ಅಟ್ಯಾಕ್ಡ್ ಆನ್ ದಿಸ್ ಕಂಟ್ರಿ, ದಿಸ್ ವಿಲ್ ಅಟ್ಯಾಕ್ ಹ್ಯೂಜ್ಲಿ, ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡುತ್ತೆ. ದೆನ್ ದಿಸ್ ಕಂಟ್ರಿ ವಿಲ್ ಸ್ಟಾಪ್ ಅಟ್ಯಾಕಿಂಗ್ ಬಿಕಾಸ್ ಆಫ್ ದ ಫಿಯರ್. ಆ ಕಾರಣಕ್ಕಾಗಿ ಇಂಥದ್ದೆಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳಲಾಗಿದೆ. ಸರಿ, ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ, ವಾಟ್ ಈಸ್ ಇಂಡಿಯಾಸ್ ಸ್ಟ್ಯಾಂಡ್ಸ್ ಇನ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್? ಈ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ಸರ್ಕಾರದ ಏನೇನಿದೆ ಅಂತ ನೋಡಿದ್ರೆ, ಇಂಡಿಯಾ ಇಸ್ ಕಮಿಟೆಡ್ ಟು ಗೋಲ್ ಆಫ್ ಗ್ಲೋಬಲ್ ನಾನ್ ಡಿಸ್ಕ್ರಿಮಿನೇಟರಿ ಅಂಡ್ ವೆರಿಫೈಯಬಲ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್. ಭಾರತ ಏನ್ ಸಪೋರ್ಟ್ ಮಾಡುತ್ತೆ, ಜಾಗತಿಕವಾಗಿ ನಾನ್ ಡಿಸ್ಕ್ರಿಮಿನೇಟರಿ, ಒಂದಕ್ಕೊಂದು ತಾರತಮ್ಯ ಆಗೋ ಹಾಗಿಲ್ಲ, ಮತ್ತು ವೆರಿಫೈಯಬಲ್ ಅಂದ್ರೆ ಕೆಲವೊಂದು ದೇಶಗಳು ಕಡಿಮೆ ಮಾಡಬೇಕು, ಕೆಲವೊಂದು ದೇಶ ಇನ್ನೂ ಅಣ್ವಸ್ತ್ರ ಇಟ್ಕೊಂಡು ಹೋಗೋ ಹಾಗಿಲ್ಲ. ಎಲ್ರು ಕೂಡ ಏನ್ ಮಾಡ್ಬೇಕು, ದೇ ಹ್ಯಾವ್ ಎವ್ರಿ ಒನ್ ಶುಡ್ ರೆಡ್ಯೂಸ್ ದ ನ್ಯೂಕ್ಲಿಯರ್ ವೆಪನ್ಸ್, ಆ ತರ. ಓಕೆ, ಸೊ ವಾಟ್ ಇಂಡಿಯಾಸ್ ಆಕ್ಷನ್? ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇನ್ 1955 India is the first country to call for ban on nuclear testing worldwide. 1954ರಲ್ಲಿ ಮೊದಲ ಬಾರಿಗೆ ಭಾರತನ ಏನ್ ಮಾಡಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ನಿಲ್ಲಿಸ್ರಿ ಅಂತ ಹೇಳಿತ್ತು ನಮ್ಮ ಭಾರತ. ದೆನ್ ಇನ್ 1978 proposed an international convention to prohibit the use of threat of nuclear weapons. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನ ಭಾರತ ಪ್ರಪೋಸ್ ಮಾಡ್ತು ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ಕಡಿಮೆ ಮಾಡೋಕೆ. 1988ರಲ್ಲಿ ಕಾಲ್ಡ್ ಫಾರ್ ನ್ಯೂಕ್ಲಿಯರ್ ಫ್ರೀಸ್, ಇನ್ ಮುಂದೆ ನಾವು ಅಣ್ವಸ್ತ್ರಗಳನ್ನ ನಿಲ್ಸೋಣ ಅಂತ ಒಂದು ಕರೆ ಕೊಡ್ತು ಅದಕ್ಕೆ. Again in 1988 introduced an action plan for ushering in nuclear weapon free and non-violent world order. ಮತ್ತೆ 1988ರಲ್ಲಿ ಕೂಡ ಭಾರತ ಇದಕ್ಕೆ ಕರೆ ನೀಡಿತು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ಓನ್ಲಿ 2 ಪಾಯಿಂಟ್. ಇದೊಂದು 3 ಪಾಯಿಂಟ್. 1954, 1978, 1998. India said our policy will be no first use policy. ಮೊದಲು ಬಳಕೆ ಇಲ್ಲ ಅನ್ನುವಂತ ಒಂದು ಸಿದ್ಧಾಂತವನ್ನ ನಾವು ಫಾಲೋ ಮಾಡ್ತೀವಿ. ನಾವು ನೇರವಾಗಿ ಯಾರ ಮೇಲೆ ನ್ಯೂಕ್ಲಿಯರ್ ವೆಪನ್ ಹಾಕಲ್ಲ. ವಿ ಡೋಂಟ್ put our nuclear weapons on any other country, but if anyone attacks us with nuclear weapon, we will retaliate with our nuclear weapon. ನಮ್ಮ ಮೇಲೆ ಯಾರಾದ್ರೂ ನ್ಯೂಕ್ಲಿಯರ್ ವೆಪನ್ ನ ಬಳಸಿದ್ರೆ ನಾವು ಅವ್ರ ವಿರುದ್ಧ ಏನ್ ಮಾಡ್ತೀವಿ, ಬಳಸ್ತೀವಿ ಅಂತ ಹೇಳ್ತೀವಿ. ಓಕೆ, ದೆನ್ ಇಂಡಿಯಾ ಸ್ಟ್ಯಾಂಡ್ಸ್ ಆನ್ ಗ್ಲೋಬಲ್ ನ್ಯೂಕ್ಲಿಯರ್ ಟ್ರೀಟೀಸ್ ಅಂತ ನೋಡಿದಾಗ, NPT ಅಪೋಸಸ್ ಡ್ಯೂ ಟು ಡಿಸ್ಕ್ರಿಮಿನೇಟರಿ ನೇಚರ್. NPT ಅನ್ನ ಭಾರತ ಒಪ್ಪೋದಿಲ್ಲ. ಅಂಡ್ CTBT ಡಿಡ್ ನಾಟ್ ಸೈನ್. ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅನ್ನು ಕೂಡ ಭಾರತ ಸಹಿ ಹಾಕಿಲ್ಲ. ಓಕೆ, ಅದಕ್ಕೆ ಭಾರತ ಟೆಸ್ಟ್ ಮಾಡಿತ್ತು. ಯಾವಾಗ? ಇಂದಿರಾ ಗಾಂಧಿ ಇದ್ದಾಗ, ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಇದ್ದಾಗ ಭಾರತ ಏನ್ ಮಾಡಿತ್ತು, ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಿತ್ತು. ದೆನ್ ಇನ್ನೊಂದು ಬರುತ್ತೆ TPNW ಅಂತ, ಟ್ರೀಟಿ ಆನ್ ಪ್ರೊಹಿಬಿಷನ್ ಆನ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ. ಇಂಡಿಯಾ ಡಿಡ್ ನಾಟ್ ಸಪೋರ್ಟ್ ಇಟ್ ಆಲ್ಸೋ. ಇದನ್ನು ಕೂಡ ಭಾರತ ಸಪೋರ್ಟ್ ಮಾಡಿಲ್ಲ. ಓಕೆ, NPT, CTBT, TPNW. TPNW ಇಲ್ಲಿ ಇಲ್ಲ, ಫುಲ್ ಫಾರ್ಮ್ ಬರ್ಕೊಡ್ರಿಬೇಕಾದ್ರೆ. ಓಕೆ, ಇಂಡಿಯಾ ಅಡ್ವೊಕೇಟ್ಸ್ ಗ್ರಾಜುವಲ್ ಡಿಸ್ಆರ್ಮಮೆಂಟ್ ಥ್ರೂ ಯೂನಿವರ್ಸಲ್ ಅಗ್ರಿಮೆಂಟ್. ಜಗತ್ನಲ್ಲಿ ಎಲ್ಲರೂ ಸೇರ್ಕೊಂಡು ನಾವು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಹೋಗೋಣ. ಬರೀ ಒಂದ್ ದೇಶ ಕಡಿಮೆ ಮಾಡೋದು ಮತ್ತೊಬ್ರು ಹಾಗೆ ಇಟ್ಕೊಂಡಿದ್ರೆ ಸರಿ ಅಲ್ಲ ಅಂತ ಭಾರತ ಹೇಳುತ್ತೆ. ಓಕೆ, ದೇರ್ ಶುಡ್ ಬಿ ಎ ಟ್ರಾನ್ಸ್ಪರೆನ್ಸಿ ಅಂತ ಹೇಳುತ್ತೆ. Then we should have a balancing approach like deterrence and disarmament. Deterrence ಅಂತ ಅಂದ್ರೆ ಶತ್ರುವನ್ನ ಭಯದಲ್ಲಿಡೋದು.
ಅವನ್ನ ಎದುರಿಸೋಕೆ ನಾವು ರೆಡಿ ಆಗಿರೋದು. ಬಟ್ ಅಂಡ್ ದೇರ್ ಶುಡ್ ಬಿ ಅ ಡಿಸ್ಆರ್ಮಮೆಂಟ್. ಹಂತ ಹಂತವಾಗಿ ಅಣ್ವಸ್ತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಬರಬೇಕು ಅನ್ನೋದು ನಮ್ಮ ಸಿದ್ಧಾಂತ ಆಗಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಅಂಡ್ ನೋ ಫಸ್ಟ್ ಯೂಸ್ ಪಾಲಿಸಿ ವಿ ಫಾಲೋ. ಅಂಡ್ ಆಲ್ಸೋ ದೇರ್ ಶುಡ್ ಬಿ ಅ ರಿಡಕ್ಷನ್ ಇನ್ ದ ರೇಸ್ ಫಾರ್ ಔಟರ್ ಸ್ಪೇಸ್ ಆರ್ಮ್ ಏನದು ಆರ್ಮ್ಸ್ ಇನ್ ಔಟರ್ ಸ್ಪೇಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನದು ಬಾಹ್ಯಾಕಾಶದಲ್ಲಿ ಆಗ್ತಾ ಇದೆ ಅದು ಕೂಡ ಕಡಿಮೆ ಆಗಬೇಕು ಅಂತ ಇಲ್ಲಿ ಹೇಳಲಾಗಿದೆ. ದೆನ್ ನಾವಲ್ ಆಂಟಿಶಿಪ್ ಮಿಸೈಲ್ ಶಾರ್ಟ್ ರೇಂಜ್ NASM-SR ಅನ್ನುವಂಥದ್ದು ಹೊಸದಾಗಿ ಇಲ್ಲಿ ಟೆಸ್ಟ್ ಆಗಿದೆ. DRDO ಅಂಡ್ ಇಂಡಿಯನ್ ನೇವಿ ಸಕ್ಸಸ್ಫುಲಿ ಫೈಟ್ ಟೆಸ್ಟೆಡ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಾವಲ್ ಆಂಟಿಶಿಪ್ ಮಿಸೈಲ್ ಫ್ರಮ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಂಡೀಪುರದಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದಾರೆ. ಆಂಟಿಶಿಪ್ ಮಿಸೈಲ್ ಏನು ಇದರ ಅರ್ಥ ನೋಡ್ರಿ, ಬರೀ ಹಾಗೆ ಓದೋ ಆಗಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನು ಆಂಟಿಶಿಪ್ ಮಿಸೈಲ್ ಅಂದ್ರೆ. ಆಂಟಿ ಅಂದ್ರೆ ಏನು? ವಿರುದ್ಧ. ಶಿಪ್ ಅಂದ್ರೆ ಏನು? ಹಡಗು. ಮಿಸೈಲ್ ಅಂದ್ರೆ ಏನು? ಕ್ಷಿಪಣಿ ಅಲ್ವಾ? ಹಡಗಿನ ಮೇಲೆ ದಾಳಿ ಮಾಡುವಂತ ಕ್ಷಿಪಣಿಯನ್ನ ಭಾರತ ಸರ್ಕಾರ ಇತ್ತೀಚೆಗೆ ಏನ್ ಮಾಡಿದೆ? ಟೆಸ್ಟ್ ಮಾಡಿದೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದು ಇಂಡಿಜಿನಸ್ ಆಗಿದೆ, ಭಾರತದಲ್ಲೇ ತಯಾರು ಮಾಡಲಾಗಿದೆ. ಇಂಡಿಜಿನಸ್ ಅಂದ್ರೆ ಏನು? ಸ್ವದೇಶಿ. ಅದರಲ್ಲಿ IND ಇದೆ ಅಂತಂದ್ರೆ ಭಾರತ ಅಂತ ಅಲ್ಲ, ಸ್ವದೇಶಿ ಅದು. ಓಕೆ, ಇನ್ಫ್ರಾರೆಡ್ ನಲ್ಲಿ ವರ್ಕ್ ಮಾಡುತ್ತಿದ್ದು ಅಂಡ್ ಸಾಲಿಡ್ ಪ್ರೊಪಲ್ಷನ್ ಸಿಸ್ಟಮ್ ನಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಇದಕ್ಕೆ ಏನು ಏನಂತ ಕರಿತೀವಿ? ಇಂಧನ. ಸಾಲಿಡ್ ಪ್ರೊಪಲ್ಷನ್ ಸಿಸ್ಟಮ್ ಇದೆ. ಅಂಡ್ ಇಂಡಿಜಿನಸ್ ಟೆಕ್ನಾಲಜಿ ಇದೆ ಇದರಲ್ಲಿ, ಜೊತೆಗೆ ಫೈಬರ್ ಆಪ್ಟಿಕ್ ಗೈರೋಸ್ಕೋಪ್ ಬೇಸ್ಡ್. ಬೇಡ, ದಿಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಅಂತ ಇಂಪಾರ್ಟೆಂಟ್ ಏನಲ್ಲ, ಇದು ನಡೆಯುತ್ತೆ ಮರ್ತರು ಕೂಡ. ದೆನ್ ಮಿಲಿಟರಿ ಎಕ್ಸರ್ಸೈಸಸ್ ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್. ಧರ್ಮ ಗಾರ್ಡಿಯನ್ ಅಂತ ಹೇಳಿ, ಇಟ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಜಪಾನ್. ಓಕೆ, ದೆನ್ ಎಕ್ಸರ್ಸೈಸ್ ಕೋಮೋಡೋ ನಾವಲ್ ಎಕ್ಸರ್ಸೈಸ್, ಇದು ಇಂಡೋನೇಷ್ಯಾದಲ್ಲಿ ಆಗಿತ್ತು. ಇಟ್ ಈಸ್ ಇಂಡೋನೇಷಿಯನ್ ನೇವಿ ಜೊತೆ ಆಗಿರೋದು, ಭಾರತ ಮತ್ತು ಇಂಡೋನೇಷಿಯನ್ ನೇವಿ. ಎಕ್ಸರ್ಸೈಸ್ ಇಕುವೇರಿನ್ ಅನ್ನುವಂಥದ್ದು ಇಂಡಿಯನ್ ಆರ್ಮಿ ಮತ್ತೆ ಮಾಲ್ಡೀವ್ಸ್ ನಡುವೆ ಆಗಿರುವಂತದ್ದು. ಇಕುರಿಯು ಮೀನ್ಸ್ ಫ್ರೆಂಡ್ಸ್. ದೆನ್ ಸೈಕ್ಲೋನ್ ಅನ್ನುವಂಥದ್ದು ಇಂಡಿಯಾ ಮತ್ತು ಈಜಿಪ್ಟ್ ನಡುವಿನ ಮಿಲಿಟರಿ ಎಕ್ಸರ್ಸೈಸ್. ನೋಡ್ರಿ, ಯು ಹ್ಯಾವ್ ಟು ರಿಮೆಂಬರ್ ವೆದರ್ ಇಟ್ ಇಸ್ ಅ ಮಿಲಿಟರಿ ಆರ್ ನೇವಿ ಆರ್ ಏರ್ ಫೋರ್ಸ್, ಯಾವ್ದಿದೆ ಅಂತ ಗೊತ್ತಿರಬೇಕು. ಗ್ಲಿಮ್ಸ್ ಅಲ್ಲಿ ಕೇಳ್ಬೋದು ಇವುಗಳನ್ನು. ಹೊಂದಿಸಿ ಬರೆಯಿರಿನಲ್ಲಿ ಕೇಳ್ತಾರೆ. ಎರಟ್ಟ ಅಂದ್ರೆ ತಿದ್ದುಪಡಿ ಅಂತ ಹೇಳಿದೀನಿ, ಜನವರಿ ಮ್ಯಾಗಝಿನ್ ಬಂದಿದೆ, ನಾವು ಅದನ್ನ ಕವರ್ ಮಾಡಿಲ್ಲ, ಅದಾಗತ್ತ ಇಲ್ಲಿ. Then we are moving towards environment. See, this is very interesting. Environment ತುಂಬಾ ಚೆನ್ನಾಗಿರುತ್ತೆ ಓದೋಕೆ. Environment, economy, science and technology very interesting. Let's see. First is solar energy. ಸೋಲಾರ್ ಎನರ್ಜಿ ಅಂದ ತಕ್ಷಣ ನಿಮಗೊಂದು 4-5 ಪಾಯಿಂಟ್ ನೆನಪು ಬರಬೇಕು. ಏನು ಬರುತ್ತೆ ಹೇಳ್ರಿ ನೋಡೋಣ. What you can remember with respect to solar energy with India? In India, ಹೇಳ್ರಿ. ISA ಗೊತ್ತಾ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇಟ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ಇಂಡಿಯಾ, ಭಾರತದಿಂದ ಸ್ಟಾರ್ಟ್ ಆಗಿರೋದು ಅಲ್ವಾ, ಆ ತರ. ದೆನ್ ಸಿ, ಇಂಡಿಯಾ ಯಾಕೆ ಸುದ್ದಿಯಲ್ಲಿದೆ ಸೋಲಾರ್ ಎನರ್ಜಿ? ಇಂಡಿಯಾ ಹ್ಯಾಸ್ ಅಚೀವ್ಡ್ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಬೈ ಸರ್ಪಾಸಿಂಗ್ 100 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಸೋಲಾರ್ ಪವರ್ ಕೆಪಾಸಿಟಿ. ಭಾರತದಲ್ಲಿ ನಾವು 100 ಗಿಗಾವ್ಯಾಟ್ ಸೋಲಾರ್ ನ ತಯಾರು ಮಾಡಬಹುದು ಈಗ, ಸೋಲಾರ್ ವಿದ್ಯುತ್ ಅನ್ನ. ಓಕೆ, ಇಟ್ ಈಸ್ ವೆರಿ ಹ್ಯೂಜ್ ಅಮೌಂಟ್, ಗೊತ್ತಿರಲಿ. ಇಟ್ ಈಸ್ ವೆರಿ ಹ್ಯೂಜ್ ಅಮೌಂಟ್. ಏನಾಗಿದೆ? ಆಸ್ ಆಫ್ ಜನವರಿ 2025, ಇಂಡಿಯಾಸ್ ಟೋಟಲ್ ಸೋಲಾರ್ ಕೆಪಾಸಿಟಿ ಇನ್ಸ್ಟಾಲ್ ಸ್ಟ್ಯಾಂಡ್ಸ್ ಅರೌಂಡ್ 100 gigawatt. Okay. 84 gigawatt is under implementation and additional 47 gigawatt under tendering. ಈಗಾಗಲೇ ಸದ್ಯಕ್ಕೆ ಇಂಪ್ಲಿಮೆಂಟ್ ಆಗಿರೋದು 84 gigawatt, 47 gigawatt ಈಗ ಅಳವಡಿಕೆ ಟೆಂಡರ್ ಕರೆಯೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಕೆಲವೊಂದು ಫ್ಯಾಕ್ಟ್ಸ್ ಇದೆ ಇಲ್ಲಿ, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸೋಲಾರ್ ಸೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಇಟ್ ಹೆಲ್ಪ್ಸ್ ಫಾರ್ ದ ಗ್ರೋತ್ ಆಫ್ ಇಂಡಿಯಾ. ಹೇಗೆ? ಸಿ, ಕೆಪಾಸಿಟಿ ಇನ್ಕ್ರೀಸ್ಡ್ ಫ್ರಮ್ 2.82 gigawatt to 100 gigawatt in 2025. 2014ರಲ್ಲಿ ಬರೀ 2 ಗಿಗಾವ್ಯಾಟ್ ತಯಾರು ಮಾಡ್ತಾ ಇದೀವಿ ನಾವು ನಮ್ಮ ದೇಶದಲ್ಲಿ. ಈಗ 100 ಗಿಗಾವ್ಯಾಟ್ ಅವೆಲ್ಲ ಬರುತ್ತೆ.
ಕಿಲೋವ್ಯಾಟ್, ಮೆಗಾವ್ಯಾಟ್, ಆಮೇಲೆ ಮೆಗಾ ಇದೆ, ಆಮೇಲೆ ಗಿಗಾವ್ಯಾಟ. ಸೈನ್ಸ್ ಅಲ್ಲಿ ಬರುತ್ತೆ ನೋಡ್ರಿ, ಏನೋ ಇರುತ್ತೆ. ಓಕೆ, ಸೊ ಡಬಲ್ ತ್ರಿಬಲ್ ಆಗ್ತಾ ಹೋಗುತ್ತದು ಆ ತರ. ಸೊ ಸದ್ಯಕ್ಕೆ ಇಷ್ಟ ನೆನ್ಪಿಟ್ಕೊಡ್ರಿ, 100 ಗಿಗಾವ್ಯಾಟ್ ಟೋಟಲ್ ಸೋಲಾರ್ ಪವರ್ ನಮ್ದು ಈಗ ಸದ್ಯಕ್ಕೆ ಅಷ್ಟು ನಾವು ತಯಾರು ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅಂಡ್ ರಿನ್ಯೂಯಬಲ್ ಎನರ್ಜಿಯಲ್ಲಿ ಬಂದ್ರೆ 47% ಆಫ್ ಟೋಟಲ್ ರಿನ್ಯೂಯಬಲ್ ಎನರ್ಜಿ ಈಸ್ ಸೋಲಾರ್ ಇನ್ ಇಂಡಿಯಾ. ಓಕೆ, ಅಂದ್ರೆ ಎಷ್ಟಿದೆ ರಿನ್ಯೂಯಬಲ್ ಎನರ್ಜಿ ಹೇಳ್ರಿ? ಸೋಲಾರ್, ವಿಂಡ್, ವಾಟರ್ ಮತ್ತ ಕೋಲ್. ಯಾರ್ಯಾವ ರಿನ್ಯೂಯಬಲ್ ಎನರ್ಜಿ ಅಂದದ್ದು? ಹಾ, ಮತ್ತೆ ಯಾವ್ದು ಬರುತ್ತೆ? ಮತ್ತೆ ಯಾವ್ದು ಬರ್ಲಿ ಬಿಡ್ರಿ ಆಮೇಲೆ. ಸರಿ, ಇದರಲ್ಲಿ 100% ಇದ್ರೆ ಅರೌಂಡ್ 47 ಈಸ್ ಕಮಿಂಗ್ ಫ್ರಮ್ ಸೋಲಾರ್. 100 ವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಇದ್ರೆ 47 ಕಮಿಂಗ್ ಫ್ರಮ್ ಸೋಲಾರ್. ಸರಿ, ಅತಿ ಹೆಚ್ಚು ಇರೋದು ನೋಡ್ರಿ ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ್. 3 ಸೋಲಾರ್ ಇನ್ಸ್ಟಾಲೇಷನ್ಸ್, ಸೌರ ಫಲಕಗಳನ್ನ ಜಾಸ್ತಿ ಇಲ್ಲಿ ಅಳವಡಿಸಲಾಗಿದೆ. ದೇ ಆರ್ ಟಾಪ್ ಸ್ಟೇಟ್ಸ್, ನೆನ್ಪಿಟ್ಕೊಡ್ರಿ. ದೀಸ್ ಆರ್ ನಾಟ್ ಇಂಪಾರ್ಟೆಂಟ್. ದೆನ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಟ್ರಾಜೆಕ್ಟರಿ, ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಜಾಸ್ತಿ ಆಗಿದೆ. ಓಕೆ, ದೆನ್ ಅಬೌಟ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ನಾವು ಅದನ್ನ ಯಾವ ತರ ಕನ್ವರ್ಟ್ ಮಾಡ್ಕೊಳ್ಬಹುದು? ಥರ್ಮಲ್ ಎನರ್ಜಿನೂ ಮಾಡ್ಕೊಳ್ಬಹುದು ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿ. ಥರ್ಮಲ್ ಅಂದ್ರೆ ಎಕ್ಸಾಂಪಲ್ ಏನ್ ಕೊಡ್ತೀರಿ? ನೀರ್ ಕಾಯಿಸ್ಕೊಳ್ಳೋದು, ವಾಟರ್ ಹೀಟರ್ಸ್ ಅಂಡ್ ಕುಕ್ಕರ್ಸ್. ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಅಂದ್ರೆ ಬಲ್ಬ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಫೋಟೋ ವೋಲ್ಟೈಕ್ ಸೆಲ್ ಮೇಲೆ ವರ್ಕ್ ಆಗುತ್ತೆ ಇದು. ಓಕೆ, ಸೆಮಿ ಕಂಡಕ್ಟರ್ ಇರುತ್ತೆ ಇದರಲ್ಲಿ. ಸೆಮಿ ಕಂಡಕ್ಟರ್ ಮಟೀರಿಯಲ್ ಗಳನ್ನ ಯೂಸ್ ಮಾಡ್ತೀವಿ ನಾವು. ಸೆಮಿ ಕಂಡಕ್ಟರ್ ಮೀನ್ಸ್ ವಾಹಕ, ಅವಾಹಕ, ಅರೆವಾಹಕ ಅಂತ ಬರುತ್ತೆ ನೋಡ್ರಿ. ಕಂಡಕ್ಟರ್, ನಾನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್. ವಿದ್ಯುತ್ ಅನ್ನ ವೇಗವಾಗಿ ಪ್ರವಹಿಸಲು ಬಿಡಲ್ಲ, ಒಂದು ಲಿಮಿಟ್ ನಲ್ಲಿ ಫ್ಲೋ ಮಾಡ್ತಾ ಇರುತ್ತೆ ಆ ತರ. ಟೈಪ್ಸ್ ಆರ್ ಫೋಟೋವೋಲ್ಟೈಕ್ ಸಿಸ್ಟಮ್. ಟೈಪ್ಸ್ ಆಫ್ ಸೋಲಾರ್ ಫೋಟೋವೋಲ್ಟೈಕ್ ಸಿಸ್ಟಮ್ ನಲ್ಲಿ ಗ್ರಿಡ್ ಟೈಡ್ ವಿತ್ ಬ್ಯಾಟರಿ ಬ್ಯಾಕಪ್, ಆಫ್ ಗ್ರಿಡ್ ಸಿಸ್ಟಮ್ ಅಂತ ಬರುತ್ತೆ. ಗ್ರಿಡ್ ಟೈಡ್ ಅಂತ ಅಂದ್ರೆ ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲೇ ಬಳಸೋದು. ವೇರ್ ಇಟ್ ಜನರೇಟ್ಸ್ ದೇರ್ ಓನ್ಲಿ ಇಟ್ ವಿಲ್ ಬಿ ಯೂಸ್ಡ್. ಗ್ರಿಡ್ ಟೈಡ್ ವಿತ್ ಬ್ಯಾಟರಿ ಬ್ಯಾಕಪ್, ಇಟ್ ವಿಲ್ ಬಿ ಯೂಸ್ಡ್ ದೇರ್ ಇಟ್ ಸೆಲ್ಫ್, ದೇರ್ ವಿಲ್ ಬಿ ಬ್ಯಾಟರಿ ಬ್ಯಾಕಪ್. ಯಾವ ತರ? ನಾವು ಮನೆಗೆ ಸೋಲಾರ್ ಇವುಗಳನ್ನ ಹಾಕೊಂಡಿರ್ತೀವಲ್ವಾ, ಸೋಲಾರ್ ಲ್ಯಾಂಪ್ ಹಾಕಿರ್ತೀವಿ, ಬ್ಯಾಟ್ರಿ ಇರುತ್ತೆ ಆ ತರ. ಆಫ್ ಗ್ರಿಡ್ ಸಿಸ್ಟಮ್ ಅಂದ್ರೆ ವಿ ವಿಲ್ ಚಾರ್ಜ್ ಅವರ್ ಬ್ಯಾಟ್ರೀಸ್ ಅಂಡ್ ವಿ ವಿಲ್ ಟೇಕ್ ಟು ಸಮ್ ಅದರ್ ವಿಲ್ಸ್. ಅದನ್ನ ಆಫ್ ಗ್ರಿಡ್ ಸಿಸ್ಟಮ್ ಅಂತ ಕರೀತಾರೆ. ನೋ ನೀಡ್ ಟು ರಿಮೆಂಬರ್, ಅರ್ಥ ಮಾಡ್ಕೊಡ್ರಿ ಅಷ್ಟೇ ಅದನ್ನ. ದೆನ್ ಪೊಟೆನ್ಶಿಯಲ್ ಸೋಲಾರ್ ಎನರ್ಜಿ ಇನ್ ಇಂಡಿಯಾ ಅಪ್ ಟು 748 ಗಿಗಾವ್ಯಾಟ್ ವಿ ಕ್ಯಾನ್ ಜನರೇಟ್. ನೋಡ್ರಿ, ಈಗ ಎಷ್ಟು ಬಂದಿದ್ವಿ ನಾವು? 100 ಗಿಗಾವ್ಯಾಟ್ ಬಂದಿದೀವಿ. ಸ್ಟಿಲ್ ವಿ ಕ್ಯಾನ್ ಜನರೇಟ್ ಅರೌಂಡ್ 600 ಗಿಗಾವ್ಯಾಟ್. ನೆನ್ಪಿಟ್ಕೊಳ್ರಿ. ಓಕೆ, ಸಿಗ್ನಿಫಿಕೆನ್ಸ್ ಆಫ್ ಸೋಲಾರ್ ಎನರ್ಜಿ, ಏನೇನ್ ಮಹತ್ವ ಇದೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ, ಅಚೀವಿಂಗ್ ಇಂಡಿಯಾಸ್ ಕ್ಲೈಮೇಟ್ ಟಾರ್ಗೆಟ್ಸ್. ಇದರಿಂದ ಏನಾಗುತ್ತೆ? ಪೊಲ್ಯೂಷನ್ ವಿಲ್ ಬಿ ರಿಡ್ಯೂಸ್ಡ್, ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಅಂಡ್ ದೇರ್ ಇಸ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2015ರಲ್ಲಿ ಒಂದು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಂತ ಆಗಿತ್ತು. ಓಕೆ, ಇನ್ ದಟ್ ಅಗ್ರಿಮೆಂಟ್ ಇಂಡಿಯಾ ಸೇಡ್ ವಿ ವಿಲ್ ರೆಡ್ಯೂಸ್ ಅವರ್ ಎಮಿಷನ್ ಬೈ ಅರೌಂಡ್ 45 to 50% ಇನ್ 2030. 2030ರ ವೇಳೆಗೆ ನಮ್ಮ ಹೊಗೆಯನ್ನು ನಾವೇನ್ ಹೊರಸೂಸ್ತೀವಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿತ್ತು. ಅದನ್ನ ಏನಂತ ಕರೆದಿದ್ರು? ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಕಾಂಟ್ರಿಬ್ಯೂಷನ್ ಅಂತ ಅಂದ್ರೆ ಕೊಡುಗೆ, ಡಿಟರ್ಮೈನ್ಡ್ ಅಂತ ಅಂದ್ರೆ ನಿಗದಿಪಡಿಸಿದ, ರಾಷ್ಟ್ರೀಯ ನಿಗದಿಪಡಿಸಿದ ಕೊಡುಗೆ. ನಾವೇನ್ ಹೊಗೆ ಸೂಸ್ತೀವಲ್ಲ ಈ ಹೊರಗಡೆ, ಅದನ್ನ 2030ಕ್ಕೆ ಅರ್ಧಕ್ಕರ್ಧ ಕಡಿಮೆ ಮಾಡ್ತೀವಿ ಅಂತ ಹೇಳಿತ್ತು ಭಾರತ ಸರ್ಕಾರ. ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ನಮಗೆ. ಇಂಡಿಯನ್ ಗವರ್ಮೆಂಟ್ ಪ್ರಾಮಿಸ್ಡ್ ಇನ್ ಪ್ಯಾರಿಸ್ ಕ್ಲೈಮೇಟ್ agreement. Okay, it helps for that. Further, India aims to achieve 500 gigawatt non-fossil fuel based energy capacity by 2030. ಪಂಚಾಮೃತ್ ಸ್ಕೀಮ್. ಪಂಚಾಮೃತ ಸ್ಕೀಮ್ ನಡಿಯಲ್ಲಿ ಭಾರತ ಸರ್ಕಾರ ಏನ್ ಹೇಳಿದೆ? ವಿ ವಿಲ್ ಜನರೇಟ್ ಅರೌಂಡ್ 500 ಗಿಗಾವ್ಯಾಟ್. ಓಕೆ, 500 ಗಿಗಾವ್ಯಾಟ್ ನಷ್ಟು ವಿದ್ಯುತ್ ನಾವು ಉತ್ಪಾದನೆ ಮಾಡ್ತೀವಿ ಅಂತ ಭಾರತ ಸರ್ಕಾರ ಹೇಳಿದೆ. ಒಂದ್ ನಿಮಿಷ ಚೆಕ್ ಮಾಡೋಣ ಇರ್ರಿ. ಪ್ರತಿದಿನಕ್ಕೆ ಎಷ್ಟು ಗಿಗಾವ್ಯಾಟ್ ಇಂಡಿಯಾಗ್ ಬೇಕು ನೋಡೋಣ ವಿದ್ಯುತ್.
Okay, every day India needs around 240 gigawatts every day. Okay, so presently per day we are generating around 10 gigawatt solar power. Total capacity 100 gigawatt ಇದೆ ನಮ್ಮದು, but we are generating around 10 gigawatt ಆ ತರ. Then rural electrification, ಈ ಸೋಲಾರ್ ಪವರ್ ಚೆನ್ನಾಗಿ ಅಳವಡಿಕೆ ಆದ್ರೆ ಇಟ್ ಹೆಲ್ಪ್ಸ್ ಫಾರ್ ರೂರಲ್ ಪವರ್. ಹಳ್ಳಿಗಳಲ್ಲೂ ಕೂಡ ನಾವು ಏನ್ ಮಾಡಬಹುದು, ವಿದ್ಯುತ್ತನ್ನ ಕೊಡಬಹುದು. ಓಕೆ, ಫ್ಯಾಕ್ಟರ್ಸ್ ಬಿಹೈಂಡ್ ದಿಸ್ ಗ್ರೋತ್, ಕಾರಣ ಏನೇನು? ಫಸ್ಟ್ ಒನ್, ಜಿಯೋಗ್ರಾಫಿಕಲ್ ಅಡ್ವಾಂಟೇಜ್. ರಷ್ಯಾದವ್ರಿಗೆ ಆಗುತ್ತಾ ಇದು? ಇಂಗ್ಲೆಂಡ್ ಅವ್ರಿಗೆ ಆಗುತ್ತಾ? ವೈ? ದೇ ಆರ್ ನಾಟ್ ಟ್ರಾಪಿಕಲ್ ಕಂಟ್ರೀಸ್ ಅಥವಾ ಸಬ್ ಟ್ರಾಪಿಕಲ್ ಕಂಟ್ರೀಸ್. ಅಂದ್ರೆ ಉಷ್ಣ ಅಥವಾ ಉಪ ಉಷ್ಣ ವಲಯದಲ್ಲಿ ಬರಲ್ಲ ಅವೆಲ್ಲ. ಎಲ್ಲಿ ಬರುತ್ತೆ? ಪೋಲಾರ್ ರೀಜನ್. ಅಲ್ಲಿ ಬರೋದ್ರಿಂದ ಸೂರ್ಯನ ಬಿಸಿಲು ಇರಲ್ಲ. ಇನ್ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 300 days ಸನ್ ವಿಲ್ ಬಿ ದೇರ್. 300 ದಿನ ಸೂರ್ಯ ಇರ್ತಾನೆ ಭಾರತದಲ್ಲಿ. ಹಾಗಾಗಿ ಚೆನ್ನಾಗಿ ನಮಗೆ ಸಿಗುತ್ತೆ. ಅಂಡ್ ಗೌರ್ಮೆಂಟ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಕಿಸಾನ್ ಉರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ್, PM ಕುಸುಮ್ ಅಂತ ಸ್ಕೀಮ್ ಬರುತ್ತೆ. ರಿಮೆಂಬರ್, ಸೋಲಾರ್ ಅಂತ ಬಂದ್ರೆ PM ಕುಸುಮ್ ಸ್ಕೀಮ್ ನೆನ್ಪಿಟ್ಕೊಡ್ರಿ. ಇಲ್ಲಿ ಟಾರ್ಗೆಟ್ ಏನಿದೆ? 30 gigawatt ಸೋಲಾರ್ ಪವರ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿ ಕ್ಷೇತ್ರದಲ್ಲಿ 30 gigawatt ಅನ್ನ ತಯಾರು ಮಾಡುವಂತ ಕನಸನ್ನ ಭಾರತ ಸರ್ಕಾರ ಇಟ್ಕೊಂಡಿದೆ. PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನಾ. ಓಕೆ, ಇದರಲ್ಲಿ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್, ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸುವಂತದನ್ನ ಭಾರತ ಸರ್ಕಾರ ಟಾರ್ಗೆಟ್ ಹಾಕೊಂಡಿತ್ತು. ರಿಮೆಂಬರ್ ದಟ್ 2 schemes ಫಾರ್ ಸೋಲಾರ್, ನೆನ್ಪಿಟ್ಕೊಡ್ರಿ. ಅಂಡ್ 100% FDI is allowed in ಸೋಲಾರ್. ಸೋಲಾರ್ ನಲ್ಲಿ ಬಂದು ಬೇರೆ ದೇಶದವರು ಯಾರಾದ್ರೂ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ 100% allowed. And also when it comes to manufacturing, PLI scheme is there, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಏನಾಗಂತ ಅಂದ್ರೆ ಫ್ಯಾಕ್ಟರಿ ಅವರಿಗೆ ದುಡ್ಡು ಕೊಡೋದು. ಯಾರು ಸೋಲಾರ್ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾ ಇರ್ತಾರೆ, ಗಿವಿಂಗ್ ದಮ್ ಸಮ್ ಇನ್ಸೆಂಟಿವ್, ಸ್ವಲ್ಪ ಹಣ ಕೊಡುವಂತ ಸಹಾಯವನ್ನು ಭಾರತ ಸರ್ಕಾರ ಮಾಡ್ತಾ ಇತ್ತು. ದೆನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋ ಜರ್ಮನ್ ಸೋಲಾರ್ ಎನರ್ಜಿ ಪಾರ್ಟ್ನರ್ಶಿಪ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆನ್ಪಿಟ್ಕೊಡ್ರಿ. ಭಾರತದಲ್ಲಿ ಬಂದ್ರೆ ಏನ್ ನೆನ್ಪಿಟ್ಕೊಳ್ತೀರಿ? PM ಕುಸುಮ್ ಸ್ಕೀಮ್. ಅಂಡರ್ ದಿಸ್ ಏನ್ ಮಾಡುತ್ತೆ ಭಾರತ ಸರ್ಕಾರ? 30 gigawatt ಫಾರ್ ಅಗ್ರಿಕಲ್ಚರ್ ಅಂಡ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್, 100% FDI ಅಂಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂಡ್ ಜರ್ಮನಿ ಪಾರ್ಟ್ನರ್ಶಿಪ್ ವಿತ್ ಜರ್ಮನಿ 6 point ಗವರ್ಮೆಂಟ್ ಇನಿಷಿಯೇಟಿವ್ಸ್. ಈಸಿ ಟು ರಿಮೆಂಬರ್. ಮುಗೀತು. ಇದನ್ನೇನೆಲ್ಲೂ ಬರ್ಕೊಳ್ಳೋದು ಬೇಡ, ವಾಪಸ್ ಓದ್ರಿ. ಪದೇ 10 ಸರ್ತಿ ಓದ್ರಿ, ನಿಮ್ ತಲೆಯಲ್ಲಿ ಉಳಿದ್ ಬಿಡುತ್ತೆ. PM ಕುಸುಮ್ ಸೋಲಾರ್ ಸ್ಕೀಮ್ ಆ ತರ. ಸರಿ, ದೆನ್ ಇಶ್ಯೂಸ್, ಏನೇನ್ ಸಮಸ್ಯೆ ಇದೆ? ಲ್ಯಾಂಡ್ ಅಕ್ವಿಸಿಷನ್, ಎಲ್ಲಿಂದ ಹಾಕೋರು ಸೋಲಾರ್ ಪ್ಯಾನಲ್ ಗಳನ್ನ? ಎಲ್ರು ಭೂಮಿ ಕೊಡಲ್ಲ ನಿಮ್ಗೆ ಅಷ್ಟು ಬೇಗ. ಓಕೆ, ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರೈನ್ಸ್ ಡ್ಯೂ ಟು ಟೆಕ್ನಾಲಜಿಕಲ್ ಲಿಮಿಟೇಷನ್, ಹೈ ಕಾಸ್ಟ್ ಹೆವಿ ಇರುತ್ತೆ. ಒಂದ್ ಸೋಲಾರ್ ವಾಟರ್ ಹೀಟರ್ ಕುಣಿಸ್ಬೇಕು ಅಂದ್ರೆ ನಿಮಗೆ 15,000 to 20,000 ರೂಪಾಯಿ ಖರ್ಚು ಬರುತ್ತೆ. ಇನಿಷಿಯಲ್ ಕಾಸ್ಟ್ ಇಸ್ ಹೈ, ಮೇಂಟೆನೆನ್ಸ್ ಕಾಸ್ಟ್ ಇಸ್ ವೆರಿ, ಅದು ಆ ತರ. ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್, ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್ ನೀಡೆಡ್ ಫಾರ್ ಸೋಲಾರ್, ಪರ್ಟಿಕ್ಯುಲರ್ಲಿ ಲಿಥಿಯಂ, ಕೊಬಾಲ್ಟ್, ನಿಕೆಲ್, ಇವುಗಳನ್ನೆಲ್ಲ ಹೊರಗಡೆ ತೆಗಿಬೇಕು ಅಂತ ಅಂದ್ರೆ ಎನ್ವೈರನ್ಮೆಂಟ್ ಗೆ ಹಾನಿ ಆಗುತ್ತೆ. ಚಾಲೆಂಜಸ್ ಟು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್, ಲ್ಯಾಕ್ ಆಫ್ R&D. ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡೋಕೆ ಆಗ್ತಾ ಇಲ್ಲ ಸೋಲಾರ್ ಪ್ಯಾನಲ್ ಗಳನ್ನ. ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಚೈನಾ, ಅಲ್ಲಿಂದ ತಗೊಳ್ತಾ ಇದೀವಿ. ಪಾಲಿಸಿ ಅಂಡ್ ರೆಗ್ಯುಲೇಟರಿ ಹರ್ಡಲ್ಸ್, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಡಿಲೇ ಇನ್ ಅಪ್ರೂವಲ್ಸ್, ಅದರ್ ಇಶ್ಯೂಸ್ ಲೈಕ್ high initial investment. Then what we can do? We can modernize the grid, ಹೊಸ ಮಾಡೆಲ್ ನ ತರಬೇಕು ಇದರಲ್ಲಿ. ಸಿಂಪ್ಲಿಫಿಕೇಶನ್, ಲ್ಯಾಂಡ್ ಯೂಸ್ ಎಫಿಷಿಯನ್ಸಿ ಮಾಡ್ಕೊಳ್ಬೇಕು. Then technology innovation, we have to improve the technology, integration of artificial intelligence and circular economy approach. Okay, then boost domestic manufacturing, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋ ತರ ನಾವು ನೋಡ್ಕೊಳ್ಬೇಕಾಗಿದೆ. Okay, these are the things what we have to do. Then we have soil health card scheme. It's a small scheme. Under this, government will go and check the quality of soil, what are the minerals in it and what are the chemicals should be added for that soil. ಸರ್ಕಾರ ಏನ್ ಮಾಡುತ್ತೆ? ಆಯಾ ಹೊಲಗಳಿಗೆ ಅಧಿಕಾರಿಗಳನ್ನ ಕಳಿಸುತ್ತೆ, ಮಣ್ಣನ್ನ ಪರೀಕ್ಷೆ ಮಾಡ್ತಾರೆ,
ಕಾರ್ಡ್ ಕೊಡ್ತಾರೆ, ಕಾರ್ಡ್ ಪ್ರಕಾರ ನೋಡ್ಕೊಂಡು 3 ವರ್ಷವರೆಗೂ ಆ ಕಾರ್ಡ್ ಇರುತ್ತೆ. ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡೋ ಕೆಲಸ ಮಾಡ್ತಾರೆ ಎವ್ರಿ 3 years. ಇಟ್ ಹ್ಯಾಸ್ ಬೀನ್ ಇಂಟಿಗ್ರೇಟೆಡ್ ವಿತ್ PM ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ. ಅದರ ಯೋಜನೆ ಇದು ಲಿಂಕ್ ಮಾಡಿದ್ದಾರೆ. ದಿಸ್ ಪ್ರೋಗ್ರಾಮ್ ಕಂಪ್ಲೀಟೆಡ್ 10 years. ಮೇ ಬಿ ದೇರ್ ವಿಲ್ ಬಿ ಅ ಪ್ರಿಲಿಮ್ಸ್ ಕ್ವಶನ್ ಆನ್ ದಿಸ್. ಪ್ರಿಲಿಮ್ಸ್ ಪ್ರಶ್ನೆ ಕೇಳಬಹುದು ಇದರ ಮೇಲೆ. ದೆನ್ ಅಂಡರ್ ದಿಸ್ ಸಾಯಿಲ್ ಹೆಲ್ತ್ ಅಂಡ್ ಫರ್ಟಿಲಿಟಿ ಸ್ಕೀಮ್ ಇದೆ. ದಿಸ್ PM ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಸ್ಟಾರ್ಟೆಡ್ ಇನ್ 2007 and 8. ಆಗಲೇ ಆರಂಭ ಆಗಿತ್ತು. ದೆನ್ ಸಾಯಿಲ್ ಹೆಲ್ತ್ ಕಾರ್ಡ್ಗಳ ಬಗ್ಗೆ ಬಂದ್ರೆ ಎವ್ರಿ 3 years soil test based type of particular soil and provide ways to improve, how to improve that. ಅದರಲ್ಲಿ 12 ಪ್ಯಾರಾಮೀಟರ್ಸ್ ಬರುತ್ತೆ. ಆ 12 ಪ್ಯಾರಾಮೀಟರ್ಸ್ ಅನ್ನ ನೋಡಿ ಕಾರ್ಡ್ ಕೊಡ್ತಾರೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ NPK ಪ್ಲಸ್ ಸಲ್ಫರ್. ದೆನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಿಂಕ್, ಐರನ್, ಕಾಪರ್, ಮ್ಯಾಂಗನೀಸ್ ಅಂಡ್ ಬೋರಾನ್. ಅದರ್ಸ್ pH ಚೆಕ್ ಮಾಡ್ತಾರೆ, ಅಸಿಡಿಟಿ ಅಂಡ್ ಬೇಸಿಸಿಟಿ. 7 ಇದ್ರೆ ನ್ಯೂಟ್ರಲ್, 7 ಗಿಂತ ಕಮ್ಮಿ ಇದ್ರೆ ಅಸಿಡಿಕ್, 7 ಗಿಂತ ಜಾಸ್ತಿ ಇದ್ರೆ ಬೇಸಿಕ್. ಓಕೆ. ದೆನ್ EC ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಎಷ್ಟಿದೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಯಾವ್ದ್ರಲ್ಲಿ, ಆ ಮಣ್ಣಿನಲ್ಲಿ. ಅದನ್ನ ಚೆಕ್ ಮಾಡಿ ಒಂದು ಕಾರ್ಡ್ ಕೊಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅಂಡ್ ವಾಟ್ ಆರ್ ದ ಬೆನಿಫಿಟ್ಸ್, ಇದರಿಂದ ಏನೇನ್ ಬೆನಿಫಿಟ್ಸ್ ಸಿಗುತ್ತೆ? ಫ್ರೀ ಅಂಡ್ ಅಫೋರ್ಡೆಬಲ್ ಸಾಯಿಲ್ ಟೆಸ್ಟಿಂಗ್, ರೈತರ ಸಾಯಿಲ್ ಚೆಕ್ ಮಾಡಬಹುದು. ಟೈಮ್ಲಿ ಅಂಡ್ ಅಕ್ಯುರೇಟ್ ರಿಸಲ್ಟ್ಸ್, ಆದಷ್ಟು ಬೇಗ ಫಲಿತಾಂಶ ಸಿಗುತ್ತೆ. ಕಸ್ಟಮೈಸ್ಡ್ ನ್ಯೂಟ್ರಿಯೆಂಟ್ ರೆಕಮೆಂಡೇಶನ್, ಆ ಮಣ್ಣನ್ನ ನೋಡಿ ಚೆಕ್ ಮಾಡಿ ವಾಟ್ ಶುಡ್ ಬಿ ಆಡೆಡ್ ಫಾರ್ ದಿಸ್, ಈ ಮಣ್ಣಿಗೆ ಏನೇನ್ ಮಾಡಬೇಕು ಆ ತರ. ಆಪ್ಟಿಮೈಸ್ಡ್ ಫರ್ಟಿಲೈಸರ್ ಯೂಸ್, ಎಷ್ಟು ಬೇಕೋ ಅಷ್ಟೇ, ಸಿಕ್ಕಾಗಿ ಹಾಕೋ ಆಗಿಲ್ಲ. ಫ್ರೀ ಆಗಿ ಕಡಿಮೆ ರೇಟ್ ಅಲ್ಲಿ ಯೂರಿಯಾ ಸಿಗ್ತಾ ಇದೆ ಅಂದ್ರೆ ಹಾಕೋ ಆಗಿಲ್ಲ ಆ ತರ. ಓಕೆ. ದೆನ್ ಕೀ ಅಚೀವ್ಮೆಂಟ್ಸ್ ಅಂತ ನೋಡಿದ್ರೆ ಅರೌಂಡ್ 25 crore ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಇಶ್ಯೂಡ್ ಇನ್ ಇಂಡಿಯಾ. ಒಂದು 25 ಕೋಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಗಳನ್ನ ಇಶ್ಯೂ ಮಾಡಿದ್ದಾರೆ. ಅಂಡ್ ಫಂಡಿಂಗ್ ಅರೌಂಡ್ 2000 crore ಅಂತ ಅನ್ಕೊಡ್ರಿ, ಅಷ್ಟು ನೆನ್ಪಿಟ್ಕೊಡ್ರಿ ಸಾಕು. ಪ್ರಾಬ್ಲಮ್ ಈಸ್ ಕ್ವಾಲಿಟಿ ಅಂಡ್ ಅಕ್ಯುರಸಿ ಇಶ್ಯೂ ಅಂಡ್ ಒನ್ ಸೈಜ್ ಫಿಟ್ಸ್ ಆಲ್ ರೆಕಮೆಂಡೇಶನ್. ಎಲ್ರಿಗೂ ಒಂದೇ ರೀತಿ ರೆಕಮೆಂಡೇಶನ್ ಕೊಟ್ರೆ ಚೆನ್ನಾಗಿರಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅಬ್ಸೆನ್ಸ್ ಆಫ್ ಫಿಸಿಕಲ್ ಅಂಡ್ ಮೈಕ್ರೋ ಬಯೋಲಾಜಿಕಲ್ ಇಂಡಿಕೇಟರ್ಸ್ ಲೈಕ್ ಸಾಯಿಲ್ಸ್ ಟೆಕ್ಸ್ಚರ್, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಓಕೆ, ದೇ ಆರ್ ನಾಟ್ ಚೆಕಿಂಗ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂಡ್ ಸಾಯಿಲ್ ಟೆಕ್ಸ್ಚರ್, ಮಣ್ಣು ಯಾವ ರೀತಿ ಇದೆ ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಆಡ್ ದೆಮ್ ಆಲ್, ಅದನ್ನೆಲ್ಲವನ್ನು ಕೂಡ ನಾವು ಆಡ್ ಮಾಡಬೇಕು. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಮಾಡರ್ನ್ ಲ್ಯಾಂಡ್ ಗಳನ್ನ ನಾವು ತಗೊಂಡು ಬರ್ಬೇಕಾದ್ರಲ್ಲಿ ಆ ತರ ಹೇಳಿದ್ದಾರೆ. ದೆನ್ ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಸ್ಟಬಲ್ ಬರ್ನಿಂಗ್. ಪ್ರತಿ ವರ್ಷ ಇರುತ್ತೆ ಇದು. ಇಟ್ ಈಸ್ ಎವ್ರಿ ಇಯರ್ಸ್ ಇಶ್ಯೂ. ವಾಟ್ ಈಸ್ ಸ್ಟಬಲ್ ಬರ್ನಿಂಗ್ ಹೇಳ್ರಿ? ಹಾ, ಏನ್ ಅನ್ಬೋದು ಕನ್ನಡದಲ್ಲಿ ಅದಕ್ಕೆ? ಏನಂತೀವಿ? ಕೂಳೆ ಅಂತ ಕರಿತೀವಿ. ಓಕೆ, ಅನ್ನುವಾಗ ಕೂಳೆ ಅಂತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಬಟ್ ಬರೆಯುವಾಗ ನಾವು ಕೂಳೆ ಅಂತ ಬರೀಬೇಕು. ಈಗ ಭತ್ತ, ಗೋಧಿ ಎಲ್ಲ ಬೆಳೀತಾರೆ. ಪ್ಯಾಡಿ ಅಂಡ್ wheat will be grown after the this wheat and ಏನ್ ಕರಿತೀವಿ, ಪ್ಯಾಡಿ ಅಂದ್ರೆ ಭತ್ತ ಮತ್ತು ಗೋಧಿಯನ್ನ ಮೇಲಿನ ತೆಗೆದ ಮೇಲೆ ಕೆಳಗಡೆ ಉಳಿಯುತ್ತದು. ಏನು? ಸ್ಟ್ರಾ. ಇಂಗ್ಲಿಷ್ ಸ್ಟ್ರಾ ಅಂತಾರ ಅವ್ರು, ನಾವೇನಂತೀವಿ ಕಡಿ ಅಂತ ಅನ್ಬೋದು ಅದನ್ನ. ಅದನ್ನೇನ್ ಮಾಡ್ತಾರೆ, ದ ಫಾರ್ಮರ್ಸ್ ವಿಲ್ ಬರ್ನ್ ಇಟ್. ರೈತರು ಏನ್ ಮಾಡ್ತಾರೆ, ಸುಡ್ತಾರೆ ಅದನ್ನ. ಯಾಕೆ ಸುಡ್ತಾರೆ ಹೇಳ್ರಿ ನೋಡೋಣ ಕಾರಣಗಳು. ವಾಟ್ ಆರ್ ದ ರೀಸನ್ಸ್ ಫಾರ್ ಬರ್ನಿಂಗ್ ದಟ್? ಹೇಳ್ರಿ, ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ, ನಾಲೆಜ್ ಬೇಡ್ರಿ. ನಿಮ್ಮ ಹೊಲದಲ್ಲಿ ಕಬ್ಬಿನ ಕೂಳೆಯನ್ನ ಯಾಕೆ ಸುಡ್ತೀರಿ? ಫಸ್ಟ್ ಒನ್ ಈಸಿ, ಲೆಸ್ ಕಾಸ್ಟ್ ಅಂಡ್ ಲೆಸ್ ಟೈಮ್. 3 ಪಾಯಿಂಟ್ ಸಿಕ್ತಿಲ್ಲೇ ಅಲ್ವಾ? ಬೇಗ ಆಗತ್ತೆ, ಕಡಿಮೆ ರೇಟು, ಸುಲಭ, ಆ ತರ, ಆ ಕಾರಣಕ್ಕೆ. ಅಂಡ್ ಕೆಲವೊಂದು ಕ್ರಿಮಿಕೀಟಗಳಿದ್ರೆ ಸತ್ತು ಹೋಗ್ಬಿಡುತ್ತೆ, ನೆಲನು ಕಾಯುತ್ತೆ ಚೆನ್ನಾಗಿ, ಅದರಿಂದ ಮತ್ತಷ್ಟು ಅನುಕೂಲ ಆಗತ್ತೆ. These are all the reasons. But what happening? I will tell you. See, consider this is our India.
This is not India. This is a model of Indian map. Okay. This is Delhi, NCR region, National Capital Region, ಭಾರತದ ರಾಜಧಾನಿ ಪ್ರದೇಶ. Here we have Uttar Pradesh, Bihar, Punjab, Haryana, Punjab, Rajasthan, ಈ ಏರಿಯಾದಲ್ಲಿ. So they grow paddy and wheat. ಅವ್ರೇನ್ ಬೆಳೀತಾರೆ? ಭತ್ತ ಮತ್ತು ಗೋಧಿಯನ್ನ ಬೆಳೀತಾರೆ. What they grow? First they grow paddy. ಮೊದಲು ಜೂನ್ ನಲ್ಲಿ ಏನ್ ಹಾಕಿರ್ತಾರೆ? ಭತ್ತ ಹಾಕಿರ್ತಾರೆ. ಓಕೆ. ಸೊ ಜೂನ್ ಅಲ್ಲಿ ಭತ್ತ ಹಾಕಿರ್ತಾರೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, 4 months. ಇನ್ 4 months ದೇ ಗ್ರೋ ಪ್ಯಾಡಿ. ಪ್ಯಾಡಿ ಅಂದ್ರೆ ಭತ್ತ, ನೆನ್ಪಿಟ್ಕೊಡ್ರಿ. ರೈಸ್ ಬೆಳೀತಾರೆ. ಅಕ್ಕಿ ಬೆಳೆದ ತಕ್ಷಣ ದೇ ವಾಂಟ್ ಟು ಗ್ರೋ ವೀಟ್. ಆದಷ್ಟು ಬೇಗ ಅವ್ರು ಏನ್ ಬೆಳೆಯೋರು ಇರ್ತಾರೆ? ಗೋಧಿ ಬೆಳೆಯೋರು ಇರ್ತಾರೆ. ದೇ ಡೋಂಟ್ ಹ್ಯಾವ್ ಮಚ್ ಟೈಮ್. 10 ರಿಂದ 15 ದಿನದಲ್ಲಿ ಅದು ಖಾಲಿ ಆಗ್ಬೇಕು ನೆಲ ಅವರಿಗೆ. ಓಕೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಓಕೆ, ನೋಡ್ರಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ದೇ ಗ್ರೋನ್ ಪ್ಯಾಡಿ ಮೀನ್ಸ್ ರೈಸ್. ಓಕೆ. ಪ್ಯಾಡಿ ಅಂದ್ರೆ ಎಷ್ಟು ಜನ ಬರ್ಕೊಂಡ್ರಿ ಅಲ್ಲಿ? ನೀವು ನೋಡೋಣ ಎಷ್ಟು ಜನ ನೆನಪಿಟ್ಕೊಳ್ತೀರಿ, ಆಮೇಲೆ ಕೇಳ್ತೀನಿ. ಹಾ, ದೇ ವಿಲ್ ಬರ್ನ್ ಹಿಯರ್ ಪ್ಯಾಡಿ. ಏನ್ ಮಾಡ್ತಾರೆ? ಸುಡ್ತಾರೆ ಅದನ್ನ. ದೆನ್ ದೇ ವಿಲ್ ಇಂಪ್ಲಾಂಟ್. ಏನ್ ಮಾಡ್ತಾರೆ? ಏನ್ ಅಳವಡಿಸ್ತಾರೆ? ವೀಟ್, ಗೋಧಿ ಬೆಳೀತಾರೆ. ಅದಕ್ಕೆ ಮತ್ತೆ 4 ತಿಂಗಳು. ಸೊ 1, 2, 3, 4, 4 ತಿಂಗಳು. ಸೊ ಇಲ್ಲಿ ನೋಡ್ರಿ ಏನಾಗುತ್ತೆ? ದೇ ಸ್ಟಾರ್ಟ್ ಬರ್ನಿಂಗ್ ಪ್ಯಾಡಿ. ಸುಡೋಕ್ ಸ್ಟಾರ್ಟ್ ಮಾಡತ್ತಾರ ಅದನ್ನ. ದಟ್ ಈಸ್ ವೈ ಅಟ್ ದಿಸ್ ಟೈಮ್ ದೇರ್ ವಿಲ್ ಬಿ ಹ್ಯೂಜ್ ಪೊಲ್ಯೂಷನ್ ಇನ್ ಡೆಲ್ಲಿ. ಅಲ್ಲಿರುವಂತ ಗಾಳಿ, ಸುತ್ತಮುತ್ತ ಇರೋ ಗಾಳಿ ಬೀಸಿ ಬರುತ್ತೆ. ಎಲ್ಲಿ ಬರುತ್ತೆ? ಡೆಲ್ಲಿಗೆ. ಸೊ ಅಕ್ಟೋಬರ್, ನವೆಂಬರ್ ಅಲ್ಲಿ ಪಾಪ ಡೆಲ್ಲಿ ಅವ್ರದ್ದು ಇದೆ ಹಾಡು. ಪ್ರತಿ ವರ್ಷ ಪ್ರಾಬ್ಲಮ್ ಇದೆ. ಒಂದ್ ಸರ್ತಿ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ ಇದ್ರ ಬಗ್ಗೆ ಸ್ಟೋರಿ. ಓಕೆ. ಸೊ ದಟ್ ಈಸ್ ವೈ ಗವರ್ಮೆಂಟ್ ಈಸ್ ಪ್ಲಾನಿಂಗ್ ಸಮ್ ಅದರ್ ಥಿಂಗ್ಸ್ ಫಾರ್ ದಿಸ್. ಇದಕ್ಕೆ ಸೊಲ್ಯೂಷನ್ ನ ಕಂಡುಹಿಡಿ ಪ್ರಯತ್ನ ಪಡ್ತಾ ಇದ್ರು. ನೋಡೋಣ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ. ಪಾರ್ಲಿಮೆಂಟ್ ಅಲ್ಲಿ ಕೆಲವೊಂದು ಕಮಿಟಿ ಇರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಏನು ಅಂತ. ದೇ ರೆಕಮೆಂಡೆಡ್ ಇಂಟ್ರೊಡ್ಯೂಸಿಂಗ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದಿಸ್ ಪ್ಯಾಡಿ ಫಾರ್ ಸ್ಟಬಲ್ ಬರ್ನಿಂಗ್. ಏನ್ ಹೇಳಿದೆ ಅಂತ ಅಂದ್ರೆ ಅವರು, ಇವ್ರು ರೈತರು ಹೇಳಿದನ್ನು ಸುಡ್ತಾರಲ್ಲ, ಸುಡೋ ಬದಲು ಇದನ್ನ ನಾವು ಕೊಂಡ್ಕೊಳ್ಳೋಕೆ ಸ್ವಲ್ಪ ದುಡ್ಡು ಕೊಡೋಣ ಅವ್ರಿಗೆ. ಅವ್ರು ನಮ್ ಕಟ್ ಮಾಡಿ ತಂದು ಕೊಡ್ಲಿ, ನಾವ್ ಅದನ್ನ ಕೊಂಡ್ಕೊಳ್ಳೋಣ, ಅದನ್ನ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡೋಕ್ ಬರುತ್ತೆ ಅಂತ ಹೇಳಿದೆ. ಯಾವ್ದು? ಈ ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿ. ಅರ್ಥ ಆಯ್ತಾ? ಸೊ ಅಂದ್ರೆ ಸುಡೋ ಬದಲು ಅವ್ರು ಕೊಂಡ್ಕೊಡ್ಲಿ, ನಮಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ಸುಡೋ ಬದಲ ಕೊಡ್ತಾರೆ ರೈತರು ಅದನ್ನ. ಆತರ. ಓಕೆ. So recommendation were made by Committee on Subordinate Legislation, which examined the Commission for Air Quality Management in National Capital Region adjoining areas. Commission for Air Quality Management ಅನ್ನುವಂತ ಒಂದು ಸಂಸ್ಥೆ ಇದೆ. ಓಕೆ. ಇಲ್ಲಿ ದೆಲ್ಲಿಯ ಸುತ್ತಮುತ್ತ ಪ್ರದೇಶದ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋಕೆ ಇದನ್ನ 2021ರಲ್ಲಿ ಆರಂಭ ಮಾಡಿದ್ದಾರೆ. ಅವರು ರೆಕಮೆಂಡೇಶನ್ ಮಾಡಿದ್ರು, ಅದಕ್ಕೋಸ್ಕರ ಈ ತರ ಅದನ್ನ ಹೇಳಲಾಗಿದೆ. ಸ್ಟಬಲ್ ಬರ್ನಿಂಗ್ ಅಂದ್ರೆ ಹೇಳಿದೆ ನಾನು, ಸುಡೋದು ಅದನ್ನ. ಓಕೆ. ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಇರುತ್ತಿದ್ದು. ಓಕೆ. ದೆನ್ ರೀಸನ್ ಫಾರ್ ಸ್ಟಬಲ್ ಬರ್ನಿಂಗ್ ಅಂತಾನು ಕೂಡ ಹೇಳಿದೆ. ಇದರಿಂದ ಏನೇನ್ ಸಮಸ್ಯೆ ಆಗುತ್ತೆ? ವಾಟ್ ಆರ್ ದ ಎಫೆಕ್ಟ್ಸ್? ಫಸ್ಟ್ ಒನ್, ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್, ಪರಿಸರ ಹಾನಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಪರ್ಟಿಕ್ಯುಲರ್ ಮ್ಯಾಟರ್, ಇದೆಲ್ಲಾನು ಕೂಡ ಗಾಳಿಯಲ್ಲಿ ಬರುತ್ತೆ. ಇನ್ನು ಪ್ರಿಲಿಮ್ಸ್ ದೇ ವಿಲ್ ಆಸ್ಕ್, which of the following chemicals will be released in atmosphere because of stubble burning? ಕೇಳ್ತಾರೆ ನಿಮಗೆ, ನೆನ್ಪಿಟ್ಕೊಡ್ರಿ, ಇಷ್ಟೆಲ್ಲ ಬರುತ್ತೆ. CO2, CH4, CO, NOx. NOx ಅಂದ್ರೆ ಅಲ್ಲಿ NO2 ಅಂತ ಏನಾದ್ರು ಬರ್ಕೊಳ್ಬಹುದು. PM ಅಂದ್ರೆ ಏನದು? ಪರ್ಟಿಕ್ಯುಲೇಟ್ ಮ್ಯಾಟರ್. ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಏನು? ಪಾರ್ಟಿಕ್ಯುಲೇಟ್ ಮ್ಯಾಟರ್. ಪಾರ್ಟಿಕಲ್ ಅಂದ್ರೆ ಏನು? ಕಣ. ಧೂಳಿನ ಕಣಗಳು ಬರುತ್ತೆ, ಅವು ಸರಿಯಲ್ಲ ವಾತಾವರಣಕ್ಕೆ. ನಮ್ಮ ಮೂಗುಗಳಲ್ಲಿ ಹೋದ್ರೆ ಏನಾಗತ್ತೆ? ಅದರಿಂದ ಆರೋಗ್ಯ ಹಾಳಾಗತ್ತಲ್ಲ, ಆ ತರ. ಅಂಡ್ ಇಟ್ ರೆಡ್ಯೂಸಸ್ ಸಾಯಿಲ್ ಫರ್ಟಿಲಿಟಿ, ಗುಣಮಟ್ಟವನ್ನು ಕೂಡ ಹಾಳು ಮಾಡುತ್ತೆ. ಅಲ್ಲಿರುವಂತ ಮೈಕ್ರೋ ಆರ್ಗ್ಯಾನಿಸಮ್ಗಳ ಸುಡುತ್ತದು, ಎರೆಹುಳು ಎಲ್ಲ ಸತ್ತೋಗ್ಬಿಡುತ್ತೆ. ಹ್ಯೂಮನ್ ಹೆಲ್ತ್ ಮೇಲೂ ಕೂಡ ತುಂಬಾ ಹಾನಿ ಆಗುತ್ತೆ. ಡಿಸೀಸಸ್ ಲೈಕ್ ಪಲ್ಮನರಿ ಡಿಸೀಸಸ್. ಪಲ್ಮನರಿ ಡಿಸೀಸಸ್ ಮೀನ್ಸ್ ರಿಲೇಟೆಡ್ ಟು ಲಂಗ್ಸ್, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಬರುತ್ತೆ. ಅಸ್ತಮಾ, ಬ್ರಾಂಕೈಟಿಸ್, ಲಂಗ್ ಕ್ಯಾನ್ಸರ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದ ಚಾಲೆಂಜಸ್? ಟೆಕ್ನಿಕಲ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಸರಿಯಾಗಿಲ್ಲ. ಹಾರ್ವೆಸ್ಟಿಂಗ್ ಮೀನ್ಸ್, ಹಾರ್ವೆಸ್ಟಿಂಗ್ ರಾಶಿ ಮಾಡೋದು, ಬೆಳೆ ಬಂದ ಮೇಲೆ ಅದು. ಓಕೆ. ಇನ್ಅಡೆಕ್ವೇಟ್ ಸಪ್ಲೈ ಚೈನ್, ಲಿಮಿಟೆಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್,
ಅಂಡ್ ಶಾರ್ಟ್ ವಿಂಡೋಸ್ ಕೇವಲ ಅವ್ರಿಗೆ 15ರಿಂದ 20 ದಿನ ಇರುತ್ತೆ. ಓಕೆ, ಟೈಮ್ ಕಡಿಮೆ ಇರೋದನ್ನ ಬೇಗ ಬೇಗ ಸುಟ್ಟು ಬಿಡ್ತಾರೆ ಅವರು. ಅಂಡ್ ambiguity definitions of stubble burning, environmental compensation. ಅಂದ್ರೆ ಯಾವ್ದು ಸ್ಟಬಲ್ ಬರ್ನಿಂಗ್ ಅಂತ ಸರ್ಕಾರ ಸರಿಯಾಗಿ ವ್ಯಾಖ್ಯಾನ ಮಾಡಿಲ್ಲ. ಈ ತರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಫಿನಾನ್ಷಿಯಲ್ ಬ್ಯಾರಿಯರ್ಸ್, ದೇ ಡೋಂಟ್ ಹ್ಯಾವ್ ಮಚ್ ಮನಿ, ಹಣ ಸಾಕಷ್ಟು ಇರಲ್ಲ ಅವ್ರ ಬಳಿ. ಅಂಡ್ ಲ್ಯಾಕ್ ಆಫ್ ಅವೇರ್ನೆಸ್, ಜಾಗೃತಿ ಇಲ್ಲ ಅವ್ರಿಗೆ ಅಲ್ವಾ. ಈ ತರ ಎಲ್ಲ ಸಮಸ್ಯೆಗಳನ್ನ ಅದು ಎದುರಿಸುತ್ತಾ ಇರುತ್ತದೆ. ಫ್ರೇಮ್ವರ್ಕ್ ಬೈ CIQM. CIQM ಅಂದ್ರೆ ಏನ್ ಹೇಳಿದೆ ನಾನು ನಿಮಗೆ? ಸೆಂಟರ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ನವರು ಇನ್ಸಿಟು ಮತ್ತು ಎಕ್ಸಿಟು ಕೆಲವು ರೂಲ್ ಗಳನ್ನ ಹಾಕೊಂಡಿದ್ದಾರೆ. ಇನ್ಸಿಟು ಅಂತ ಅಂದ್ರೆ ವಿದಿನ್ ದ್ಯಾಟ್ ಏರಿಯಾ, ಎಕ್ಸಿಟು ಮೀನ್ಸ್ ಅಂದ್ರೆ ಔಟ್ ಆಫ್ ದ್ಯಾಟ್ ಏರಿಯಾ, ಆ ಪ್ರದೇಶವನ್ನು ಹೊರಗಡೆ ಬಿಟ್ಟು ಕೆಲವೊಂದು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ಅವರು. ಇನ್ಸಿಟಿನಲ್ಲಿ ಪ್ಯಾಡಿ ವೆರೈಟೀಸ್ ಗಳನ್ನ ಕಂಡುಹಿಡಿತಾ ಇದ್ದಾರೆ. ಶಾರ್ಟ್ ಡ್ಯೂರೇಷನ್ ಪ್ಯಾಡಿ ವೆರೈಟೀಸ್ ಅಂದ್ರೆ 3 ತಿಂಗಳು 4 ತಿಂಗಳು ತಗೊಳ್ಬಹುದು, 2 ತಿಂಗಳಲ್ಲಿ ಪ್ಯಾಡಿಯನ್ನ ಬೆಳೆಯೋದು ಆ ತರ. ಅಂಡ್ ದೇ ಆರ್ ಪ್ಲಾನಿಂಗ್ ಫಾರ್ ಆಲ್ಟರ್ನೇಟಿವ್ ಯೂಸ್ ಆಫ್ ಫ್ಯಾಡಿ ಸ್ಟ್ರಾ. ಅದೇನು ಸ್ಟ್ರಾ ಇರುತ್ತಲ್ಲ, ಆ ಒಂದು ಕಡ್ಡಿ ಅಥವಾ ಏನಂತೀವಿ ನಾವು ಅದಕ್ಕೆ, ಹುಲ್ಲು, ಭತ್ತದ ಹುಲ್ಲು, ಅದನ್ನ ಮತ್ತೆ ಬೇರೆ ಯಾವ್ದಕ್ಕಾದ್ರೂ ಯೂಸ್ ಮಾಡೋದು, ಆ ತರ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವೇನೇನ್ ಮಾಡ್ಬೇಕು ಇದಕ್ಕೆ? ವಿ ಶುಡ್ ಯೂಸ್ MSP ಹಿಯರ್, ಮಿನಿಮಮ್ ಸಪೋರ್ಟ್ ಪ್ರೈಸ್. ಅಂದ್ರೆ ಗೌರ್ಮೆಂಟ್ ಕೊಂಡ್ಕೊಳ್ಳೋದು, ಅದನ್ನು ಗೌರ್ಮೆಂಟ್ ಶುಡ್ ಬೈ ಇಟ್. ಅಂಡ್ ಟೆಕ್ನಿಕಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕು ನಾವು. ಓಕೆ, ಮೂಲ ಸೌಕರ್ಯವನ್ನ ಚೆನ್ನಾಗಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ದೇರ್ ಶುಡ್ ಬಿ ಅ ಸ್ಪೆಸಿಫಿಕ್ ಅಥಾರಿಟಿ. ಇದನ್ನ ಮೇಲುಸ್ತುವಾರಿ ಮಾಡೋಕೆ ಕೆಲವೊಂದು ಅಧಿಕಾರಿಗಳನ್ನ ನಾವು ಅಲ್ಲಿ ನೇಮಿಸಬೇಕು. ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಶುಡ್ ಬಿ ಇಂಪ್ರೂವ್ಡ್. ಕೃಷಿ ವಿಧಾನಗಳನ್ನ ಸುಧಾರಿಸಬೇಕು. ಅಂಡ್ ಕೋಆರ್ಡಿನೇಷನ್ ಅಂಡ್ ಪಾಲಿಸಿ ಇಂಟೆಗ್ರೇಷನ್, ಬೇರೆ ಬೇರೆ ಇಲಾಖೆಗಳನ್ನ ನಾವು ಇಂಟೆಗ್ರೇಟ್ ಮಾಡಬೇಕು ಅಂತ ಇಲ್ಲಿ ಹೇಳಾಗ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಇವತ್ತಿನ ತರಗತಿ ಮುಗಿಯುತ್ತೆ. ನಾವು ಮುಂದಿನ ತರಗತಿಯನ್ನ ಮುಂದಿನ ವಾರ ತಗೋಣ. ಕರೆಂಟ್ ಅಫೇರ್ಸ್ದು ಮುಂದಿನ ವಾರ ಅಲ್ಲ, ನೋಡ್ತೀನಿ, ನಾನು ಹೇಳ್ತೀನಿ. ನಾಳೆನೇ ಟೈಮ್ ಇದ್ರೆ ನಾಳೆನೇ ತಗೊಂಡ್ಬಿಡೋಣ. ಹೊಸ ಈಗ ನಂದಂತೂ ಎಕನಾಮಿ ಮುಗಿದಿದೆ, ಹೇಳ್ತೀನಿ ನಿಮ್ಗೆ. ಓಕೆ, ನಿಮ್ಮ ಲಾಸ್ಟ್ ವೀಕ್ ಶನಿವಾರ ಶುಕ್ರವಾರ ಬರೆದಿರೋ ಟೆಸ್ಟ್ ನಾಳೆ ಚೆಕ್ ಮಾಡೋಣ. ನಿಮ್ ಮುಂದೆನೆ ಚೆಕ್ ಮಾಡ್ತೀನಿ, ಅವಾಗಲೇ ಗೊತ್ತಾಗತ್ತೆ ನಿಮ್ಗೆ. ಓಕೆ, ವಿ ವಿಲ್ ಕಂಟಿನ್ಯೂ ಟುಮಾರೋ.